ಆ ಒಂದು ಯಾತನೆಯನ್ನು ಅನುಭವಿಸಿ ಅನುಭವಿಸಿ ಏನಾಗುತ್ತೆ, ಒಂದು ದಿನ ಅದರಿಂದ ಕೂಡ ಅವನು ಮುಕ್ತಾಯವಾಗ್ತಾನೆ. ಆದ್ರೆ ನಿಧಾನವಾಗಿ ಜ್ಞಾನ ಅನ್ನೋದು ನಿಧಾನವಾಗಿ ಬಹಳ ಲೇಟಾಗಿ ಕಾಲ ಕಾಲ ಕಳೆದು ಹಿಂಗೆ ಹೆಲ್ಪ್ ಮಾಡೋರು ಕೂಡ ಅಲ್ಲಿ ಗುರುಗಳಿರ್ತಾರೆ, ಮನುಷ್ಯರಿರ್ತಾರೆ. ಅವರೆಲ್ಲ ಹೇಳಿ 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 ಸ್ವಲ್ಪ ದಿನಕ್ಕೆ, ಸ್ವಲ್ಪ ವರ್ಷಕ್ಕೂ ಗೊತ್ತಿಲ್ಲ, ಮೆಲ್ಲಿಗೆ ಹೊರಗೆ ಬರೋದು ಸಾಧ್ಯ. ಅದೇ ತರ ಒಂದು ಲೋಭಿ ಇರ್ತಾನೆ. ಆ ಲೋಭಿ ಏನು, ಇಲ್ಲಿ ಫುಲ್ ದುಡ್ಡು ಸಂಪಾದನೆ ಮಾಡಿರ್ತಾನೆ, ಆದ್ರೆ ಅವನೆಲ್ಲ ಬಚ್ಚಿಟ್ಟು ಬಿಡ್ತಾನೆ, ಯಾರು ತಗೋಬಾರ್ದಂತ ಹೇಳಿ. ಅದು ಮೇಲೆ ಅವ್ನ್ ಸತ್ ಬಿಡ್ತಾನೆ ಒಂದಿನ. ಅವ್ನ್ ಮರಣ ಆಗಿದ್ಮೇಲೆ ಏನಕ್ಕೆ ಮೇಲಿಂದ ಅವ್ನು ಅಬ್ಸರ್ವ್ ಮಾಡ್ತಿರ್ತಾನೆ, ಈ ದುಡ್ಡು ಯಾರನ್ನ ತಗೊಂಡ್ಬಿಡ್ತಾರೇನೋ ಅಂತ. ಯಾರಾದ್ರೂ ಅದನ್ನ ತಗೊಂಡು ಖರ್ಚ ಮಾಡ್ತಿದ್ರೆ ಅವನಿಗೆ ಎಷ್ಟು ಸಂಕಟ ಆಗ್ತದೆ ಅಂದ್ರೆ ಅವ್ನ್ ತಟ್ಕೊಂಬಕ್ ಆಗಲ್ಲ. ಬಟ್ ಏನ್ ಮಾಡಕ್ಕೂ ಆಗಲ್ಲ. ಎಟ್ ಎ ಟೈಮ್ ಏನ್ ಮಾಡಕ್ ಸಾಧ್ಯ ಇಲ್ಲ. ಎಷ್ಟಕ್ಕಷ್ಟು ಜಾಸ್ತಿ ಏನ್ ಮಾಡಕ್ ಸಾಧ್ಯ ಅಂತಂದ್ರೆ, ಅವ್ನು ಆ ನಿಧಿಯನ್ನು ಅವ್ನು ತಗೊಂಡ್ಬಕ ಯಾರಾದ್ರೂ ಟ್ರೈ ಮಾಡಿದ್ರೆ ಅವನು ಡೈವರ್ಟ್ ಮಾಡ್ತಿರ್ತಾನಂತೆ ಅಷ್ಟೇ. ಅವ್ನ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಮಾಡಕ್ ಸಾಧ್ಯ ಆಗ್ತದೆ, ಮಾಡ್ತಾನ. ಬಟ್ ಇನ್ನು ಜಾಸ್ತಿ ಮಾಡಕ್ಕಂತೂ ಚಾನ್ಸ್ ಇರಂಗಿಲ್ಲ. ಬಿಕಾಸ್ ಅವನಿಗೆ ಫಿಸಿಕಲ್ ಬಾಡಿ ಇರಂಗಿಲ್ಲ, ಈ ದೇಹ ಇರಂಗಿಲ್ಲ. ಅದಕ್ಕಾಗಿ ಅವನು ಆ ತರ ಯಾತನೆ. ಒಬ್ಬೊಬ್ರು ಒಂಥರ. ಇನ್ನೊಂದು ಅಸೂಯ ಪರ ಇರ್ತಾನೆ ಅನ್ಕೊಂಡ್ರೆ, ಅವನು ಒಬ್ಬ ಹುಡುಗಿನ ಲವ್ ಮಾಡಿರ್ತಾನೆ, ಆದ್ರೆ ಆ ಹುಡುಗಿ ನಿಜವಾಗಿ ಲವ್ ಮಾಡಿರಂಗಿಲ್ಲ. ಅವನು ಅಂದ್ರೆ ರಿಯಲ್ ಆಗಿ ಪ್ರೀತಿ ಮಾಡೋರು ಅವಳು ಸಂತೋಷವನ್ನು ಕೋರ್ತಾರೆ. ಆದ್ರೆ ಈ ಅಸೂಯ ಪರ ಏನ್ ಮಾಡ್ತಾನೆ ಅಂತಂದ್ರೆ, ಬರೇ ಅವಳ ದೇಹ ಸಲುವಾಗಿ, ಅವಳ ಆತ್ಮನ, ಶೀ ಈಸ್ ಕಂಪ್ಲೀಟ್ಲಿ ಮೈನ್, ಅಂದ್ರೆ ಅವ್ರು ನನ್ನ ಅಂಡರ್ ನಲ್ಲಿ ಇರ್ಬೇಕು ಅಂತ ಯೋಚನೆದಿಂದ ಅವನು ಪ್ರೀತಿಸ್ತಾನೆ. ಅವನು ಸಡನ್ ಆಗಿ ಅವನು ಹೋಗ್ಬಿಟ್ರೆ ಬೇರೆಯವ್ರ ಜೊತೆ ಮದ್ವೆ ಆಗ್ತಾಳೆ. ಮತ್ತೆ ಆ ಹುಡುಗಿ ಮದ್ವೆ ಆಗಿದ್ದಾಗ ಇವನಿಗೆ ಸಂಕಟ ಆಗ್ತಿರ್ತದೆ, ಏನ್ ಮಾಡಕ್ಕಾಗಲ್ಲ. ಆ ಯಾತನೆ ಅನ್ನೋದು ಏನಿರ್ತದ ಅದು ಮಾತ್ರ ಕಂಪಲ್ಸರಿ ಅವನು ಅನುಭವಿಸ್ಲೇಬೇಕಂತೆ. ಆ ಒಂದು ಪಯಣದಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಪೀಪಲ್, ಡಿಫರೆಂಟ್ ಯಾತನೆಗಳ ಒಂದಿಗೆ ಅವನು ಪ್ರಯಾಣ ಮಾಡಿ ಕಂಪಲ್ಸರಿ ಆ ಲೆವೆಲ್ ನಲ್ಲಿ ಪಾಠ ಅನ್ನೋದು ಕಲಿತಾನಂತೆ. ಏನ್ ಪಾಠ? ಈ ಅಸೂಯೆ ಅನ್ನೋದು ಇರಬಾರ್ದು, ಈ ಲೋಭತ್ವ ಅನ್ನೋದು ಇರಬಾರ್ದು, ಈ ಕಾಮ ಅನ್ನೋದು ಇರಬಾರ್ದು. ಇವೆಲ್ಲ ಇದ್ರ ಜಾಗದಲ್ಲಿ ಪ್ರೀತಿ ಇರ್ಬೇಕು, ಕರುಣೆ ಇರ್ಬೇಕು, ಪೇಶನ್ಸ್ ಇರ್ಬೇಕು. ಇವೆಲ್ಲ ಅದಕ್ಕೆ ತಕ್ಕಂಗ ಪ್ರತಿಯೊಂದು ಪಾಠವನ್ನು ಕಲಿತ ಮೇಲೆನೆ ಅವ್ನು ಮುಂದಕ್ಕೆ ಹೋಗ್ತಾನೆ. ಸೊ ಅಲ್ಲಿ ಕಂಪಲ್ಸರಿ ಪ್ರತಿಯೊಬ್ಬರು ಮತ್ತೆ ಈ ನೆಕ್ಸ್ಟ್ ಜನ್ಮದಲ್ಲಿ ನಾನು ಇಂಥ ಕೆಲಸ ಮಾಡೋದಿಲ್ಲಪ್ಪ ಅಂದ್ರೆ ಅಂತೇಳಿ ಪ್ರತಿಯೊಬ್ಬರು ತಗೊಂತಾರಂತೆ. ಆಣೆ ತಗೊಳ್ಳಾರ್ದವ್ರು ಇರೋದಿಲ್ಲಂತೆ. ಪ್ರತಿಯೊಬ್ಬರು ಪಾಠ ಕಲಿತಾರಂತೆ. ಪ್ರತಿಯೊಬ್ಬರು ಆಣೆ ತಗೊಂತಾರಂತೆ, ಮತ್ತೆ ನಾನು ಸೇಮ್ ತಪ್ಪು ನಾನು ರಿಪೀಟ್ ಮಾಡೋದಿಲ್ಲ. ಅವ್ರಿಗೆ ನಾನು ಅಷ್ಟು ಹಿಂಸೆ ಕೊಟ್ಟಿದ್ದೀನಲ್ಲ, ಅವ್ರನ್ನೇ ನಾನು ಕೊಲ್ಲಿದ್ದೀನಿ, ಇಲ್ಲಾಂದ್ರೆ ಅವ್ರನ್ನ ನಾನು ಸಾಯಿಸಿದೀನಿ, ಇಲ್ಲ ನೋವು ಕೊಟ್ಟಿದ್ದೀನಿ, ಆ ನೋವನ್ನು ಕಂಪಲ್ಸರಿ ಅವನಂತೂ ಆ ಪೀರಿಯಡ್ನಾಗಿ ಅನುಭವಿಸಲೇಬೇಕು. ಆ ಅನುಭವಿಸಿದಾಗ ಏನಾಗ್ತದ, ಅವನಿಗೆ ರಿಯಲೈಸೇಷನ್ ಆಗ್ತದ, ಮತ್ತೆ ನಾನು ಈ ತಪ್ಪು ಮಾಡಂಗಿಲ್ಲ ಅಂತ ಅವನು ಕಂಪಲ್ಸರಿ ಆಣೆ ತಗೊಂತಾನಂತೆ. ಆ ಪಾಠಗಳು ಕಲ್ತಿದ ಮೇಲೆನೆ ಅವನು ಮುಂದಕ್ಕೆ ಹೋಗ್ತಾನೆ, ನೆಕ್ಸ್ಟ್ ಭೂಮಿಕೆಗೆ ಹೋಗ್ತಾನೆ ಅನ್ನೋದು. ಇದೆಲ್ಲ ಈ ಕಾರಣ ಪರಿಣಾಮ ಸಿದ್ಧಾಂತ ಪ್ರಕಾರ. ಅಂದ್ರೆ ಕಾರಣ ಇದ್ರೆ ಆ ಪರಿಣಾಮ ಅಂತೂ ನೀನ್ ಅನುಭವಿಸ್ಲೇಬೇಕು, ಅದು ಮಾತ್ರ ತಪ್ಸಂಗೆ ಇಲ್ಲ. ಮತ್ತೆ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಆ ಬೆಂಕಿ ಮಳೆ ಬಿದ್ರೆ ನಾವ್ ಇಲ್ಲಿ ಛತ್ರಿ ಕೊಟ್ರೆ ಅಲ್ಲಿ ಅವನ್ ಪಾರಾಗ್ತಾನೆ ಅಂತ ಹೇಳ್ತಾರೆ. ಇಂಥವೆಲ್ಲ ಹೇಳ್ತಾರಲ್ಲ, ಇಲ್ಲಿ ಗುರುಗಳು ಏನ್ ಕ್ವಶನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇದು ಭೂಮಿ ಆಕರ್ಷಣ ಶಕ್ತಿಗೆ ವಿರುದ್ಧವಾಗಿದೆ. ಅಂದ್ರೆ ಸೂಕ್ಷ್ಮ ಲೋಕ ಅನ್ನೋದು ಭೂಮಿ ಆಕರ್ಷಣ ಶಕ್ತಿಗೆ ಸಂಬಂಧವೇ ಇಲ್ಲ. ಫಸ್ಟ್ ಆಫ್ ಆಲ್ ಫಿಸಿಕಲ್ ಬಾಡಿ ಇರೋದಿಲ್ಲ ಅವರಿಗೆ, ಹೌದಾ? ಆದ್ರೆ ಈ ಕಾರಣ ಪರಿಣಾಮ ಸಿದ್ಧಾಂತ ಇದೆ ಇಲ್ಲಿ. ಕಾರಣ ಇದ್ರೆ ಅವನ್ ಪರಿಣಾಮ ಅನುಭವಿಸ್ಲೇಬೇಕು. ಅಂದ್ರೆ ಕಾಸ್ ಅಂಡ್ ಕಾನ್ಸಿಕ್ವೆನ್ಸ್ ಎರಡು ಅನುಭವಿಸ್ಲೇಬೇಕು. ಅವ್ನು ಮಾಡಿದ್ದು ಅವನು ಅನುಭವಿಸ್ಲೇಬೇಕು. ಇವಾಗ ನಾವು ಬೀಜ ಬಿತ್ತಿದ್ರೆ ಮಾತ್ರ ಇದು ಬರುತ್ತೆ, ಬೀಜ ಇಲ್ಲ ಅಂದ್ರೆ ಇದು ಬರಂಗಿಲ್ಲ, ವೃಕ್ಷ ಬರಂಗಿಲ್ಲ, ಗಿಡ ಬರಂಗಿಲ್ಲ. ಮತ್ತೆ ಇದು ಬೀಜ ಇದೆ ಇಲ್ಲಿ, ಅದಕ್ಕೆ ತಕ್ಕಂಗ ನೀನ್ ಫಲ ಅನುಭವಿಸ್ಲೇಬೇಕು. ಆ ಸಿದ್ಧಾಂತ ಇದೆ ಪ್ರಕೃತಿನಲ್ಲಿ, ಆ ಸಿದ್ಧಾಂತ ಇದೆ. ಆ ಸಿದ್ಧಾಂತಕ್ಕೆ ಯಾರು ಅತೀತರಲ್ಲ. ಅವಾಗ ನೀನು ದುಡ್ಡು ಖರ್ಚು ಮಾಡಿದ್ರೆ ಅದರಿಂದ ಅವ್ರು ಹೆಂಗ ಪಾರಾಗಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ನಾಟ್ ಓನ್ಲಿ ಅವರ್ ಕಮ್ಯುನಿಟಿ, ಕ್ರಿಶ್ಚಿಯಾನಿಟಿನಲ್ಲಿ ಕೂಡ, ಈ ಕ್ಯಾಥಲಿಕ್ ಕ್ರಿಶ್ಚಿಯನ್ಸ್ ನಲ್ಲಿ ಕೂಡ ಹಿಂಗೆ ಹೇಳ್ತಾರಂತೆ, ದುಡ್ಡು ಚೆನ್ನಾಗಿ ಖರ್ಚು ಮಾಡ್ಬೇಕು,
ಆದ್ರೆ ಅವರು ಆ ಒಂದು ಇದ್ರಲ್ಲಿಂದ ಪಾರಾಗ್ಬಿಡ್ತಾರಂತೆ ಹೇಳ್ತಾರಂತೆ. ಸೊ ಅದು ಕೆಂಗ ಸಂಬಂಧ. ಸ್ವಲ್ಪ ಆದ್ರೂ ಜ್ಞಾನ ಬೇಕಲ್ವಾ ಅಂತ ಕೇಳ್ತಾರೆ ಇಲ್ಲಿ. ಆದ್ರೆ ಒಂದು ವಿಷಯ ನಾವು ನೆನ್ಪಿಟ್ಕೋಬೇಕು, ಅಲ್ಲಿ ಯಾರು ನಿಮ್ಗೆ ಪ್ರಶಂಸೆ ಅನ್ನೋದು ಮಾಡೋದಿಲ್ಲ, ಯಾರು ಶಿಕ್ಷೆ ಅನ್ನೋದು ಕೊಡೋದಿಲ್ಲ. ಯಾರು ಇಲ್ಲ ಅಲ್ಲಿ, ಶಿಕ್ಷೆ ಕೊಡಕ್ಕೂ ಯಾರಿಲ್ಲ. ಯಾರು ಮೆಚ್ಚಿಕೊಂಬ ಕೂಡ ನಿನ್ಗ ಮೆಚ್ಚಿಕೊಂಡು ಶಾಲು, ಯಾರು ನೀನ್ ಒಳ್ಳೆ ಕೆಲಸ ಮಾಡಿದಂತ ಶಾಲು ಹೊಚ್ಚಿ ಸನ್ಮಾನ ಮಾಡೋರು ಇಲ್ಲ, ನಿನ್ಗೆ ಶಿಕ್ಷೆ ಕೊಡೋರು ಇಲ್ಲ. ಇದೆಲ್ಲ ಹೆಂಗ್ ನಡೀತಾ ಇರ್ತದ ಅಂತಂದ್ರೆ ಒಂದು ಪ್ರಕೃತಿ ಧರ್ಮಗಳ ಅನುಸಾರವೇ ತನ್ನಷ್ಟ ತಾನೇ ನಡೀತಾ ಇರುತ್ತೆ. ಇದೆಲ್ಲ ಶಿಕ್ಷೆ ಹಾಕೋಬೇಕಾ ನಾವೇ ಹಾಕೋಬೇಕು, ಸುಖ ಪಡಿಬೇಕಾ ನಾವೇ ಪಡಿಬೇಕು, ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ಬೇಕು. ಬಹಳ ಹೈ ಲೆವೆಲ್ ನಲ್ಲಿ ಇರುವ ಮಹಾತ್ಮರು ಮಾತ್ರ ಈ ಒಂದು ಸೂಕ್ಷ್ಮ ಏನದಲ್ಲ ತಲ ಇದೆಯಲ್ಲ ಆ ಪಾಠ ಕಲಿಯೋದು, ಅದನ್ನ ಡೈರೆಕ್ಟ್ ದಾಟಿ ಹೋಗ್ಬಿಡ್ತಾರಂತೆ ಅವ್ರು. ಅಷ್ಟು ನಾಲೆಡ್ಜ್, ಅಷ್ಟು ಸಾಧನಾ ಶಕ್ತಿ ಅವ್ರ ಹತ್ರ ಇರುತ್ತೆ. ಯಾಕಂದ್ರೆ ಅವ್ರ ಕಲಿಕೆ ಇರಂಗಿಲ್ಲ ಅಂದ್ರೆ ಮಾತ್ರ ಹೋಗ್ತಾರೆ. ಮತ್ತೆ ಕಲಿಕೆ ಇತ್ತು ಅಂತಂದ್ರೆ ಮತ್ತೆ ಕಂಪಲ್ಸರಿ ಆ ಕಲಿಕೆ ಒಂದು ಆ ಪಾಠ ಲೆಸನ್ ಕಲ್ತು ಮತ್ತೆ ಹೋಗ್ಬಿಡ್ಬೇಕು ಅವ್ರು ಕೂಡ. ಯಾರಿಗೆ ತಪ್ಪಿದ್ದು ಮಾತ್ರ ಅಲ್ಲ ಇದು. ಸೊ ಇಷ್ಟು ಬಹಳ ಪ್ರಕೃತಿ ಅನ್ನೋದು ಸಣ್ಣ 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 ವಿಷಯ ಯಾವುದು ಬಿಡಂಗಿಲ್ಲ. ಇನ್ನೊಂದು ವ್ಯಾಪಾರಿದು ಹೇಳ್ತಾರೆ ಅವರು. ಒಂದು ವ್ಯಾಪಾರಿ ಇರ್ತಾರೆ. ಆ ವ್ಯಾಪಾರಿ ಏನ್ ಮಾಡ್ತಾರೆ, ಅಪೋಸಿಟ್ ಈಗ ಅವ್ರಿಗೆ ಕಾಂಪಿಟೇಷನ್ ಇರುವ ಇನ್ನೊಂದು ವ್ಯಾಪಾರಿ ಇರ್ತಾರಲ್ಲ, ಸಹಜ ಅದು ಅಂತೂ ಕಾಂಪಿಟೇಷನ್ ನಡೀತಾ ಇರ್ತದಲ್ಲ ಮಾರ್ಕೆಟ್ ನಲ್ಲಿ. ಅವನೇನ್ ಮಾಡ್ತಾನೆ, ಅವನು ಮೇಲೆ ಬರಬಾರ್ದು. ಈಗ ನಾವು ಮೂವೀಸ್ ನಲ್ಲಿ ನೋಡ್ತಿರ್ತೀವಿ, ದೊಡ್ಡ ದೊಡ್ಡ ಮಿಲಿಯನೀರ್ಸ್ ಕಂಪನೀಸ್ಗೆ ಸಿಇಒಸ್ ಅವರೆಲ್ಲ ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ, ಇನ್ನೊಂದು ಕಂಪನಿ ಏನು ಮೇಲೆ ಬರ್ತಿರ್ತದಲ್ಲ ಅವ್ರಿಗೇನೋ ಒಂದು ಮಾಡಿ ಅವನ್ನ ಕೆಳಗೆ ಗ್ರೌಂಡ್ ಲೆವೆಲ್ಗೆ ತಂದ್ಬಿಡ್ತಾರೆ. ಆ ತರ ಒಂದು ವ್ಯಾಪಾರಿ ಏನ್ ಮಾಡ್ತಾನಂತೆ, ಇನ್ನೊಂದು ವ್ಯಾಪಾರಿಯನ್ನ ತನ್ನ ಒಂದು ತಲೆನ ಯೂಸ್ ಮಾಡಿ ಕಠಿಣತ್ವದಿಂದ ಏನೋ ಒಂದು ಅವನಿಗೆ ಹಾನಿ ಮಾಡಿ ಪೂರ್ತಿ ಅವನ ಬಿಸ್ನೆಸ್ ಲಾಸ್ ಆಗಂಗೆ ಮಾಡ್ಬಿಡ್ತಾನೆ. ಮಾಡಿದ್ದಾಗ ಅವನ್ ಬಿಸ್ನೆಸ್ ಲಾಸ್ ಆಗುತ್ತೆ, ಇವನು ಇನ್ನೂ ಎತ್ತರಕ್ಕೆ ಏರ್ಬಿಡ್ತಾನೆ. ಅದು ಸುತ್ತ ಇರೋರು ಪಬ್ಲಿಕ್ ಏನಂತಾರೆ, ನಿನ್ಗೆ ಅಸಲ್ ಎಷ್ಟು ಕಠಿಣವಾಗಿ ನೀನ್ ಮಾಡಿದೀಯಲ್ಲ, ನಿನ್ಗೆ ಸ್ವಲ್ಪ ಕರುಣೆ ಅನ್ನೋದಿಲ್ಲ, ಅವನ್ನ ಹೆಂಗ ಡಿಫೀಟ್ ಮಾಡಿದೆ ಅಂದ್ರೆ, ಇಲ್ಲ ನಾನು ಕರೆಕ್ಟ್ ಮಾಡಿದ್ದೀನಿ, ನಾನು ಹಂಗ ಮಾಡಿದ್ಕ ಅವನು ಇನ್ನೂ ಚೆನ್ನಾಗಿ ಎಲ್ಲ ಕಲಿತು ಬಿಸ್ನೆಸ್ ಕಲಿತು ಇನ್ನ ಚೆನ್ನಾಗಾಗ್ತಾನೆ ನೋಡು ಅಂತ ಹೇಳ್ತಾನೆ. ಸ್ವಲ್ಪ ವರ್ಷ ಆಗಿದ್ಮೇಲೆ ನಿಜವಾಗಿ ಅವನೇನ್ ಮಾಡ್ತಾನ, ಒಂದು ಪ್ರತ್ಯರ್ಥಿ ಬಿಸ್ನೆಸ್ ನಲ್ಲಿ ಮತ್ತೆ ರೀಬಿಲ್ಟ್ ಆಗಿ ಇವನ್ಕಿನ್ನ ಎತ್ತರಕ್ಕೆ ಹೋಗ್ಬಿಡ್ತಾನ. ಆದ್ರೆ ಅವಾಗ ಏನಂತಾನೆ ಫಸ್ಟ್ ವ್ಯಾಪಾರಿ ಏನಂತಾನೆ ಅಂತಂದ್ರೆ, ನೋಡಿ ನಾನು ಹೇಳಿನಲ್ಲ, ಯಾರಿಗಾದ್ರೂ ಒಂದು ಕಸಿ ಅಂಬದಿರ್ಬೇಕು, ಒಂದು ಇದ್ರೇನೆ ಅವನು ಮ್ಯಾಲಿಗೆ ಬರಕ ಚಾನ್ಸ್ ಇರುತ್ತೆ, ನಾನ್ ಮಾಡಿದ್ ಕರೆಕ್ಟೇ ಅಂತ ವಾದಿಸ್ತಾನೆ. ಸರಿ, ಓಕೆ. ಆಮೇಲೆ ಇವನ್ ಸ್ವಲ್ಪ ವರ್ಷಕ್ಕೆ ಇವನು ತೀರ್ಕೊಂಡ್ಬಿಡ್ತಾನೆ. ಯಾರು ಫಸ್ಟ್ ವ್ಯಾಪಾರಿ ತೀರ್ಕೊಂಡ್ಬಿಡ್ತಾನೆ, ಮ್ಯಾಲಿಗೆ ಹೋಗ್ಬಿಡ್ತಾನೆ. ಹೋಗಿದ್ಮೇಲೆ ಯಾರ್ ಮ್ಯಾಲಿಗೆ ಹೋಗಿದ್ರು ಕೂಡ ಫಸ್ಟ್ ನಮ್ಗೆ ಸಿನಿಮಾ ತೋರಿಸ್ತಾರಲ್ಲಿ, ನಮ್ ಸಿನಿಮಾ ನಮ್ಗೆ ತೋರಿಸ್ತಾರಲ್ಲಿ, ಕಂಪ್ಲೀಟ್ ಪ್ರೊಜೆಕ್ಟರ್ ಹಾಕಿ ತೋರಿಸ್ತಾರಲ್ಲಿ ನೀಟಾಗಿ. ಅವಾಗ ನಡೆದಿದ್ದೇ ಬೇರೆ ಇರುತ್ತೆ. ಅಲ್ಲಿ ಎಲ್ಲರಿಗೂ ಮ್ಯಾಲ ಹೋಗಿದ್ಮೇಲೆ ಗೊತ್ತಾಗದು. ಇಲ್ಲಿಂದ ಒಂದೇ ಅಂಗಿಲಿಂದ ಮಾತ್ರ ನೋಡ್ತೀವಿ ನಾವು, ಒಂದೇ ಕೋನದಿಂದ ನಾವು ನೋಡ್ತೀವಿ. ಇಲ್ಲಿ ಬೇರೆ ಕೋನದಿಂದ ನಾವು ನೋಡಕ್ ಇಲ್ಲಿ ಸಾಧ್ಯ ಆಗೋದಿಲ್ಲ. ಅಲ್ಲಿ ಹೋಗಿದ್ಮೇಲೆ ಎಲ್ಲಾ ಕೋಣೆಗಳು ಕಾಣ್ಬಿಡುತ್ತೆ ನಮ್ಗೆ, ಎಲ್ಲಾ ಕೋಣೆಗಳಿಂದ ನಾವು ನೋಡ್ತೀವಿ. ಏನು ಆಗಿದ್ದು ಏನು ವಿಷಯ ಅಂತಂದ್ರೆ, ಆ ಏನ್ ಪ್ರತ್ಯರ್ಥಿ ವ್ಯಾಪಾರಸ್ಥ ಇದ್ದ ಫಸ್ಟ್ ಫುಲ್ಲು ಬಿಸ್ನೆಸ್ ಡೌನ್ ಆಯ್ತು, ಅವನು ಲಾಸ್ ಆಗ್ಬಿಟ್ಟ. ಲಾಸ್ ಆಗಿದ್ದಾಗ ಏನಾಗ್ತದೆ, ಅವನ ಮಗ ಒಂದು ಯೂನಿವರ್ಸಿಟಿನಾಗ ಓದ್ತಾ ಇರುವಾಗ ಇವನ್ ಲಾಸ್ ಆಗ್ಬಿಟ್ನಲ್ಲ, ಇವಾಗ ಫುಡ್ ಹೆಂಗ ಅಂದ್ರೆ ಫ್ಯಾಮಿಲಿ ನಡೆಯೋದಿಲ್ಲ. ಅದಕ್ಕೆ ಓದೋದ್ ಸಡನ್ ಆಗಿ ಸ್ಟಾಪ್ ಮಾಡಿಬಿಟ್ಟು ಅವನು ಏನೋ ಒಂದು ಕ್ಲರ್ಕ್ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತಾನ. ಅವನು ಸೇರ್ಕೊಂಡಿದ್ಮೇಲೆ ಅವನಿಗೆ ಬಹಳ ಬೇಜಾರಾಗುತ್ತೆ. ಅವನಿಗೆ ಓದ್ಬೇಕಂತ, ಒಳ್ಳೆ ಜಾಬ್ ಮಾಡ್ಬೇಕಂತ ಬಹಳ ಇಷ್ಟ ಇರುತ್ತೆ. ಎಷ್ಟು ಅವನು ಬೇಜಾರಾಗ್ತಾನಂತಂದ್ರೆ, ಕ್ಲರ್ಕ್ ಕೆಲ್ಸಕ್ಕೆ ಸೇರ್ಕೊಂಡ್ ಬಿಡ್ತಾನ. ಬಟ್ ದುಡ್ಡನ್ನ ಏನನ್ನ ಮಾಡಿ ನಾನು ಶ್ರೀಮಂತ ಆಗ್ಬೇಕು, ಫಾಸ್ಟ್ ಶ್ರೀಮಂತ ಆಗ್ಬೇಕು, ಅದು ಎಂತ ರೂಟನ್ನ ಇರ್ಲಿ ಅಂತ ಕೆಟ್ಟ ಸ್ನೇಹವನ್ನು ಕಲಿತು ಕೆಟ್ಟ ದಾರಿಯಲ್ಲಿ ಹೋಗಿ ದುಡ್ಡು ಸಂಪಾದನೆ ಸ್ಟಾರ್ಟ್ ಮಾಡ್ತಾನ ಅವನು. ಅವನಿಗೆ ಅಷ್ಟು ಬೇಜಾರಾಗ್ತದೆ. ಅಂದ್ರೆ ದುಡ್ಡು ಇರ್ಲಾರ್ದಕ್ಕೆಲ್ಲ ಇದೆಲ್ಲ ಅಂತೇಳಿ ನಾನು ದುಡ್ಡನ್ನ ಸಂಪಾದನೆ ಮಾಡೇ ತೋರಿಸ್ತೀನಿ ಅಂತೇಳಿ ಅವನೇನ್ ಮಾಡ್ತಾನ, ಬೇರೆ ದಾರಿಯಲ್ಲಿ ಹೋಗಿ, ಅದು ವಿರುದ್ಧವಾದ ದಾರಿಯಲ್ಲಿ ಹೋಗಿ ಸಂಪಾದನೆಯನ್ನು ಮಾಡ್ತಾನೆ. ಮಾಡಿದಾಗ ಏನಾಗ್ತದೆ, ಸ್ವಲ್ಪ ತಿಂಗಳ ಹಂಗ ಆಗಿದ್ಮೇಲೆ ಅವನು ಒಂದು ಕೇಸ್ನಲ್ಲಿ ಸಿಗಾಕೊಂಡ್ಬಿಟ್ಟು ಅವನು ಜೈಲ್ ಪಾಲಾಗ್ಬಿಡ್ತಾನೆ.
ಅವನ್ನ ಹಿಡ್ಕೊಂಡು ಹೋಗ್ತಾರೆ. ಅವನು ವಯಸ್ಸಿಗೆ ಬಂದಿದ್ ಮಗ, ಅವನಿಗೆ ಜೈಲ್ ಶಿಕ್ಷೆ ಆಗ್ಬಿಟ್ಟಿದೆ ಅಂತ ಗೊತ್ತಾಗಿ ತಾಯಿ ಹಾರ್ಟ್ ಫೇಲ್ ಆಗಿ ಅವ್ರು ತೀರ್ಕೊಂಡ್ಬಿಡ್ತಾಳೆ. ಅವ್ರ ತಾಯಿ ಮೇಲೆ ಹೋಗಿದ್ಮೇಲೆ ಇದೆಲ್ಲ ಪಿಕ್ಚರ್ ಇವನು ಫಸ್ಟ್ ವ್ಯಾಪಾರಿ ನೋಡ್ತಾನೆ, ಅವ್ರ ಫ್ಯಾಮಿಲಿಗೆ ಏನೇನಾಗಿದೆ, ತನ್ನ ಸಲುವಾಗಿ ಏನೇನಾಗಿದೆ. ಇವಾಗ ತಾನ ಆತರ ಮಾಡಿದ್ದಕ್ಕೆ ಏನಾಗಿದೆ, ಅಲ್ಲಿ ತಾಯಿ ತೀರ್ಕೊಂಡ್ಬಿಟ್ಲು, ಆ ಹುಡುಗನ ಜೀವನ ವೇಸ್ಟ್ ಆಗ್ಬಿಟ್ಟಿದೆ, ಇಷ್ಟೆಲ್ಲ ಆಗಿದೆ. ನಾನು ಎಷ್ಟು ತಪ್ಪು ಮಾಡ್ಬಿಟ್ನಲ್ಲಪ್ಪ ಅಂತ ಅವನು ಅವಾಗ ರಿಯಲೈಸ್ ಆಗಿ ಆ ನೋವನ್ನೆಲ್ಲ ಅನುಭವಿಸ್ತಾನ. ಅವಾಗ ಅವನು ಆಣೆ ತಗೊಂತಾನೆ, ಮತ್ತೆ ಇಂಥ ತಪ್ಪು ನಾನು ನೆಕ್ಸ್ಟ್ ಜನ್ಮದಲ್ಲಿ ಮಾಡೋದಿಲ್ಲ ಅಂತ ಅವನು ಆಣೆ ತಗೊಂತಾನೆ. ಈ ತರ ಪ್ರತಿಯೊಬ್ಬರು ಆ ಎಲ್ಲ ಸಿನಿಮಾ ನೋಡಿ ಆ ಯಾತನನ್ನು ಅವರು ಅನುಭವಿಸ್ಲೇಬೇಕು. ಮತ್ತೆ ಅಲ್ಲಿ ಬರೇ ಸಿನಿಮಾ ನೋಡಿದ್ರೆ ಸರಿ ಹೋಗೋದಿಲ್ಲ, ಮತ್ತೆ ಆಣೆ ಅವರು ಕೂಡ ಅನುಭವಿಸ್ ಮೇಲೆ ಅವ್ರಿಗೆ ರಿಯಲೈಸ್ ಆಗಿದ್ಮೇಲೆ ಅವ್ರು ಅದರಿಂದ ಹೊರಗೆ ಬಂದ್ರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾರೆ. ಅಲ್ಲಿವರೆಗೆ ಅಲ್ಲೇ ಇರ್ಬೇಕು. ಅವ್ರು ಎಷ್ಟು ದಿನ ಸೂಕ್ಷ್ಮ ಲೋಕದಲ್ಲಿ ಆ ಲೆವೆಲ್ ನಲ್ಲಿ ಇರ್ತಾರ ಅಂದ್ರೆ ಅವ್ರ ಮೇಲೆ ಡಿಪೆಂಡ್ ಅದು. ಅವ್ರು ಎಷ್ಟು ಯಾವಾಗ ರಿಯಲೈಸ್ ಆಗ್ತಾರೆ, ಯಾವಾಗ ಅದನ್ನಿಂದ ಬಿಡುಗಡೆ ಆಗ್ತಾರ, ಆ ಒಂದು ಕಠಿಣತ್ವದ ಜಗದಲ್ಲಿ ಆ ಪ್ರೇಮ ತತ್ವ ಇಲ್ಲಾಂದ್ರೆ ಕರುಣೆ ಯಾವಾಗ ಅವ್ರ ತಲೆಯಲ್ಲಿ ಬರುತ್ತೋ, ಅವರಿಗೆ ಆ ಗುಣ ಅನ್ನೋದು ಯಾವಾಗ ಬರುತ್ತೋ ಅವಾಗ ಮಾತ್ರ ಅದರಿಂದ ಅವರು ನೆಕ್ಸ್ಟ್ ಸ್ಟೆಪ್ಗೆ ಹೋಗಕ್ಕೆ ಸಾಧ್ಯ. ಇಲ್ಲಾಂದ್ರೆ ವರ್ಷಾನುಗಂಟ್ಲಾದ್ರೂ ಕೂಡ ಅಲ್ಲೇ ಇರ್ಬೇಕು, ಅವ್ರು ಕಂಪಲ್ಸರಿ ಇರ್ಬೇಕು, ಬೇರೆ ಆಪ್ಷನ್ ಇಲ್ಲೇ ಇಲ್ಲ. ಈ ತರ ಇರುತ್ತೆ ಮೇಲೆ ಎಲ್ಲ. ಮತ್ತೆ ಇನ್ನ ಡಿಫ್ರೆಂಟ್ ಅವ್ರು ಇರ್ತಾರ ಅಲ್ಲಿ. ಗಣಿತ ಶಾಸ್ತ್ರಜ್ಞರು ಇರ್ತಾರೆ, ಅವರೆಲ್ಲ ಸ್ಟೂಡೆಂಟ್ಸ್ ಕಲಿಬೇಕಂತ ಆಸೆ ಇದ್ದವ್ರು ಕೂಡ ಇರ್ತಾರಲ್ಲ. ನಿನ್ನೆ ನಾವು ತಿಳ್ಕೊಂಡಿದ್ವಲ್ಲ, ಅಲ್ಲಿ ಅಪಾರ್ಚುನಿಟೀಸ್ ಜಾಸ್ತಿ, ಏನಾದ್ರು ಕಲಿಬಹುದು. ಕಲ್ಸೋರು ಇರ್ತಾರೆ, ಕಲಿಯೋರು ಇರ್ತಾರೆ, ಅವರೆಲ್ಲ ಒಂದು ಗ್ರೂಪ್ ಹಾಕಿ ಕುಂದಿರ್ತಾರೆ. ಮತ್ತೆ ಸೈಂಟಿಸ್ಟ್ ಇರ್ತಾರೆ, ಅವ್ರ ಗ್ರೂಪ್ ನ ತಗೊಂಡು ಕುಂದಿರ್ತಾರೆ. ಮತ್ತೆ ಸಂಗೀತ ದೇವತರು ಇರ್ತಾರಂತೆ, ಸಂಗೀತ ದೇವತರ, ಅವ್ರಿಗೆ ಜೀವನವೇ ಸಂಗೀತವಂತೆ. ಅವ್ರು ಮಾತಾಡಿದ್ರು ಸಂಗೀತನೇ, ಅವ್ರ ಭಾವಾವೇಶಗಳು ಸಂಗೀತದಲ್ಲೇ ವ್ಯಕ್ತಪಡಿಸ್ತಾರಂತೆ. ಅವ್ರು ಬದುಕದೇ ಸಂಗೀತ ಸಲುವಾಗಿ ಹೊಸ ನ್ಯೂಟೇಷನ್ಸ್ ಅವರೆಲ್ಲ ತಯಾರು ಮಾಡ್ತಾ ಇರ್ತಾರಂತೆ ಸಂಗೀತ ದೇವತರು. ಮತ್ತೆ ಇನ್ನ ಸಂಗೀತ ಹೆಂಗಿರುತ್ತಂತಂದ್ರೆ ಈ ವಿಶ್ವಗೋಳದಲ್ಲಿ ಕೂಡ ಸಂಗೀತ ಅನ್ನೋದು ನಮ್ಗೆ ಕೇಳಿಸ್ತಾ ಇರುತ್ತಂತೆ. ಅಂದ್ರೆ ಸಂಗೀತ ಪ್ರಕೃತಿಯಿಂದ ಕೂಡ ಸಂಗೀತ ಕೇಳಿಸ್ತಾ ಇರುತ್ತೆ. ಮತ್ತೆ ಅಲ್ಲಿ ಈ ಒಂದು ತಿರುಗ್ತಾ ಇರುತ್ತಲ್ಲ, ನಮ್ಮ ಭೂಗೋಳ ತಿರುಗ್ತಾ ಇರುತ್ತಲ್ಲ, ಇವಾಗ 9 ಪ್ಲಾನೆಟ್ಸ್ ತಿರುಗ್ತಾ ಇರ್ತಾವಲ್ಲ, ಅದ್ರ ಕಕ್ಷದಲ್ಲಿ ತಿರುಗ್ತಾ ಇರ್ತಾವಲ್ಲ, ಆ ತರ ವಿಶ್ವದಲ್ಲಿ, ಆ ಖಗೋಳದಲ್ಲಿ ಎಷ್ಟೋ ವಿಶ್ವಗಳಿದೆ, ಎಷ್ಟೋ ಈ ತರ ಸೌರಮಂಡಲಗಳಿದೆ. ಅದೆಲ್ಲ ತಿರುಗ್ತಾ ಇದ್ರೆ ಒಂದು ಮ್ಯೂಸಿಕ್ ಅನ್ನೋದು ಬರುತ್ತಂತೆ. ವಿಶ್ವದಲ್ಲಿ ಡಿಫ್ರೆಂಟ್ ಮ್ಯೂಸಿಕ್ಸ್ ನಾವು ಕೇಳ್ತಾ ಇರುತ್ತಂತೆ. ಆ ಸಂಗೀತವನ್ನು ನಾವು ಕೇಳ್ಬಹುದು. ಸಮುದ್ರದಲ್ಲಿ ಕೂಡ ಒಂದು ಸಂಗೀತವಿರುತ್ತಂತೆ, ಅದು ಕೇಳ್ಬಹುದು. ಗಾಳಿನಲ್ಲಿ, ಎಲ್ಲದರಲ್ಲಿ ಸಂಗೀತ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಥಿಂಗ್ ಅಂತಂದ್ರೆ ಅಲ್ಲಿ ಸಂಗೀತ, ಡಿಫ್ರೆಂಟ್ ಸಂಗೀತ ಮ್ಯೂಸಿಕ್ ಎಲ್ಲ ನಾವು ಕೇಳ್ಬಹುದಂತೆ. ಅಷ್ಟು ಮ್ಯೂಸಿಕ್ ಪ್ರಿಯರಿಗಂತೂ ಹಬ್ಬ ಅಲ್ಲಿ. ಇನ್ನ ಧ್ಯಾನ ಮಾಡೋರಿಗೆ, ಈಗ ಆಧ್ಯಾತ್ಮಿಕದಲ್ಲಿ ಇರುವ ವ್ಯಕ್ತಿಗೆ ಅವ್ರ ವಿಷಯಕ್ಕೆ ಬಂದ್ರೆ, ಈ ಉನ್ನತ ವಿಷಯಗಾಗಿ ಯಾರಾದ್ರೂ ಆಸಕ್ತಿ ತೋರಿಸ್ತಾರೋ, ಇದು ಜ್ಞಾನ ಸಲುವಾಗಿ, ಈ ಫಿಲಾಸಫರ್ಸ್ ಜ್ಞಾನ ತಿಳ್ಕೋಬೇಕು ಅಂತ ಆಸೆಲಿಂದ ಧ್ಯಾನ ಮಾಡೋರಾಗ್ಲಿ, ಜ್ಞಾನ ತಿಳ್ಕೊಂಬವ್ರಾಗ್ಲಿ, ಈ ಗಾಢವಾಗಿ ಉನ್ನತ ವಿಷಯಗೋಸ್ಕರ ಧ್ಯಾನ ಮಾಡೋರಾಗ್ಲಿ, ಅವ್ರಿಗೆ ಅಲ್ಲಿ ಬ್ರಹ್ಮಾನಂದನೇ ಸಿಗುತ್ತಂತೆ. ಬ್ರಹ್ಮಾನಂದ, ಆನಂದ ಕೂಡ ಅಲ್ಲ, ಬ್ರಹ್ಮಾನಂದ ಅಲ್ಲಿ ಸಿಗುತ್ತೆ. ಮತ್ತೆ ಇಲ್ಲಿ ದಾನ ಮಾಡೋರು ಇರ್ತಾರಲ್ಲ, ಅಲ್ಲಿಗೆ ಹೋಗಿದ್ಮೇಲೆ ಕೂಡ ಅವರಿಗೆ ಸಾಕಷ್ಟು ದಾನ ಮಾಡೋದು, ಹೆಲ್ಪ್ ಮಾಡೋದು, ಇನ್ನೊಬ್ಬರಿಗೆ ಹೆಲ್ಪಿಂಗ್ ನೇಚರ್ ಯಾರಿಗೆ ಇರುತ್ತದಲ್ಲ, ಇನ್ನೊಬ್ಬರಿಗೆ ಹೆಲ್ಪ್ ಸಾಕಷ್ಟು ಕೈ ತುಂಬಾ ಕೆಲಸ ಇರುತ್ತಂತೆ ಅಲ್ಲಿ. ಈ ಯುದ್ಧ ಸಮಯನಲ್ಲಾದ್ರೂ ಸಾಕಷ್ಟು ಫುಲ್ ಬ್ಯುಸಿ ಇರ್ತಾರೆ ಅವರು. ಅಂದ್ರೆ ಯುದ್ಧದಲ್ಲಿ ಜಾಸ್ತಿ ಜನ ಮರಣ ಹೊಂದ್ತಾ ಇರ್ತಾರಲ್ಲ, ಟಕ ಮ್ಯಾಲಿಗೆ ಹೋಗೋರು ಜಾಸ್ತಿ ಇರ್ತಾರ. ಅಲ್ಲಿ ಅವ್ರು ಕರಿಬೇಕು, ಅವ್ರನ್ನ ಕರೆದು ಅವ್ರನ್ನ ಇದು ಮಾಡಿ, ಅವ್ರನ್ನ ರಿಲ್ಯಾಕ್ಸ್ ಮಾಡಿ, ಅವ್ರನ್ನ ಜಾಸ್ತಿ ಸಡನ್ ಆಗಿ ಡೆತ್ ಆಗಿದ್ದವರಿಗೆಲ್ಲ ಒಂಥರ ಅವ್ರಿಗೆ ಮೈಂಡ್ ಬ್ಲ್ಯಾಂಕ್ ಆಗಿರ್ತದೆ. ಎಲ್ಲಿಗೆ ಬಂದಿವೋ ಏನೋ ಅವ್ರಿಗೇನು ಅರ್ಥ ಆಗೋದಿಲ್ಲ. ದಾರಿ ತೋರಿಸಿ ಕೆಲವು ವಿಷಯಗಳಲ್ಲಿ ಎಲ್ಲ ಮಾಡಕ ತುಂಬಾ ಅವರಿಗೆ ಚಾನ್ಸ್ ಸಿಗುತ್ತೆ. ಈ ಅವಕಾಶವನ್ನು ಯಾರ ಮೇಲೆ ಉಪಯೋಗಿಸ್ಕೊಳ್ತಾರೋ, ಅಂದ್ರೆ ಈ ಒಂದು ಹೆಲ್ಪಿಂಗ್ ನೇಚರ್ ಇರೋರು ಹೆಲ್ಪ್ ಮಾಡ್ತಾ ಇರ್ತಾರೋ, ಅವ್ರಿಗೆ ಒಳ್ಳೆ ಕರ್ಮ ಅಂಡ್ ಪುಣ್ಯ ಅವ್ರಿಗೆ ಬರುತ್ತೆ. ಅಲ್ಲಿ ಕೂಡ ಮತ್ತೆ ಪುಣ್ಯ ಸಂಪಾದನೆ ಮಾಡ್ಕೋಬಹುದು ಅವರು. ಅಲ್ಲಿ ಕೂಡ ಮತ್ತೆ ಈ ಒಂದು ಕೆಟ್ಟ ಕರ್ಮವನ್ನು ಅವರು ಕಳ್ಕೊಂಬಕ ಅವ್ರಿಗೊಂದು ಚಾನ್ಸ್. ಇಲ್ಲಿ ಹೆಂಗ ನಾವು ಒಳ್ಳೆ ಕೆಲಸಗಳು ಮಾಡ್ತಾ ಕೆಟ್ಟ ಕರ್ಮಗಳನ್ನು ಕಳ್ಕೊಂತೀವೋ,
ಅಲ್ಲಿ ಕೂಡ ನಮ್ಗೆ ಚಾನ್ಸ್ ಇರುತ್ತೆ ಒಳ್ಳೆ ಕೆಲಸಗಳೆಲ್ಲ ಮಾಡಿ ಕೆಟ್ಟ ಕರ್ಮಗಳನ್ನ ನಾವು ಕೆಳ ಅವರೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂತ ಕಡಿಮೆ ಮಾಡ್ಕೊಂತ ಹೋಗಕ ತುಂಬಾ ಚಾನ್ಸ್. ಯಾರು ಮುಂದಕ್ಕಾಗಿ ಹೆಲ್ಪ್ ಮಾಡೋದು ಇದೆಲ್ಲ ಕೆಲಸಗಳು ಮಾಡ್ತಾರೋ ಅವರಿಗೆ ತುಂಬಾ ಪುಣ್ಯ ಮತ್ತೆ ಒಳ್ಳೆ ಕರ್ಮಗಳು ಒಳ್ಳೆ ಕರ್ಮ ಅನ್ನೋದು ಬರುತ್ತೆ. ಅದಕ್ಕೆ ಗುರುಗಳು ಹಿಂದೂ ಗುರು ಅವರಿಗೆ ಪೀಟರ್ ಅವರಿಗೆ ಏನ್ ಹೇಳ್ತಾರಂದ್ರೆ, ಅದಕ್ಕೆ ಪೀಟರ್ ನಾನು ಬಂದಿದ್ದು ನಿನ್ಗೇನು ನೀನು ವಿಧಾತೆಗೆ ಸೃಷ್ಟಿಕರ್ತೆಗೆ ಏನೇನ್ ಕ್ವಶನ್ಸ್ ಕೇಳಿದೀಯಲ್ಲ, ಹಂಗನ ಹಿಂಗನ ನೀನೇನೋ ನಮ್ ತಮ್ಮ ಸತ್ತಿದ್ರೆ ನೀನ್ ನೋಡ್ಕೊಂತ ಕುಂತೀಯಲ್ಲ, ನೀನು ಒಳ್ಳೆಯವನ ಹೆಂಗಾಗ್ತೀಯಾ, ಮತ್ತೆ ನೀನು ರಕ್ಷಿಸ್ಬೇಕಲ್ಲ, ಸೇವ್ ಮಾಡ್ಬೇಕಲ್ಲ, ನಮ್ನೆಲ್ಲರನ್ನ ಸೇವ್ ಮಾಡಕ್ಕೆ ನೀನಿದೀಯಲ್ಲ ಅಂತ ನೀನ್ ಏನೇನ್ ಕ್ವಶನ್ಸ್ ಕೇಳಿಯಲ್ಲ, ಆ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಕ ನಮ್ ಗುರುಗಳು ನನ್ನ ಕಳ್ಸಿಲ್ಲ ಇಲ್ಲಿ ನಿನ್ನ ಹತ್ರ. ನಾನು ಎದಕ್ ಬಂದಿದ್ ಗೊತ್ತಾ, ನಿನ್ನ ಜೀವನದ ಮೂಲ ಆಧಾರದ ಜ್ಞಾನವನ್ನು ಕೊಡಕ್ಕೆ ನಾನು ಬಂದಿದ್ದೀನಿ. ನೀನು ಈ ಜ್ಞಾನ ತಗೊಂಡು ನಿನ್ನ ತಮ್ಮಗೆ ಸಹಾಯ ಮಾಡಲು ನಾನು ಅನುಕೂಲ ಮಾಡಿಕೊಡ್ತೀನಿ ಅಷ್ಟೇ. ಈ ಜ್ಞಾನದಿಂದ ನೀನು ದುಃಖದಿಂದ ಹೊರಗೆ ಬಂದು ನೀನು ನಿಮ್ ತಮ್ಮನ ಜೊತೆ ಮೀಟ್ ಆಗಿ ಮಾತಾಡಿ ನೀನು ಅವನಿಗೆ ಜ್ಞಾನ ಕೊಟ್ಟು ಅವನು ಒಂದು ದಾರಿಗೆ ಸುಗಮವಾಗಿ ಮಾಡಕ ನೀನು ಅನುಕೂಲ ಮಾಡಿಕೊಡ್ಬೇಕು. ನಿನ್ನ ಜ್ಞಾನದಿಂದ ನೀನು ಮುಂದಕ್ಕೆ ಹೋಗ್ಬೇಕು ಅಷ್ಟೇ ಆಗ್ಲಿ. ನಿನ್ನ ಕ್ವಶನ್ಸ್ಗೆಲ್ಲ ಆನ್ಸರ್ ಕೊಡುವಂತ ನಮ್ಮ ಗುರುಗಳು ಕಳ್ಸಿಲ್ಲ ಇಲ್ಲಿ. ಅದು ನನ್ನ ಕೆಲಸ ಅಲ್ಲ, ನಿನ್ ಮೂಲ ಜ್ಞಾನ ಕೊಡಕ್ ಬಂದಿದ್ದೀನಿ ನಾನು ಅಂತ ಹೇಳ್ತಾನೆ. ನಿನ್ ತಮ್ಮಗೆ ನೀನ್ ಸಹಾಯ ಆಗ್ಬೇಕು. ಈ ಜ್ಞಾನದ ಆಧಾರದಿಂದ ಪರಿಣಾಮ ಕ್ರಿಯೆಯಲ್ಲಿ ಮಾರ್ಗದರ್ಶಿ ಆಗಿರ್ಬೇಕು. ಅವನು ಪರಿಣಾಮ ಕ್ರಿಯೆಯಲ್ಲಿ ನೀನು ಮಾರ್ಗದರ್ಶಿಯಾಗಿ ಇರ್ಬೇಕು. ಯಾವಾಗ ಮಾರ್ಗದರ್ಶಿ ಆಗ್ತಾನೆ? ಇದೆಲ್ಲ ತಿಳ್ಕೊಂಡಿದ್ರೇನೆ ಅಲ್ಲ ಮಾರ್ಗದರ್ಶಿ ಆಗೋದು. ಆದ್ರೆ ಮಕ್ಕಳ ಬಗ್ಗೆ ಹೇಳ್ತಾರೆ ಇಲ್ಲಿ. ಮಕ್ಕಳ ಬಗ್ಗೆ ಸಾಕಷ್ಟು ಹೇಳ್ತಾರೆ. ಅಂದ್ರೆ ಸ್ವಲ್ಪ ಮಕ್ಕಳು ಹುಟ್ಟಿದ ಕೂಡ್ಲೆ ಮರಣ ಆಗ್ಬಿಡ್ತದ ಅವ್ರದ್ದು. ಸ್ವಲ್ಪ ಮಕ್ಕಳು 2 ವರ್ಷ ಇದ್ದಾಗ ಹೋಗ್ಬಿಡ್ತಾರೆ. ಆದ್ರೆ ಅಂತವ್ರಿಗೆ ಜಾಸ್ತಿ ಲೆಸನ್ಸ್ ಕಲಿಯೋದು ಇರೋದಿಲ್ಲ ಅಂತ. ಅಂದ್ರೆ ಅವ್ರು ಯಾಕೆ ಬರ್ತಾರೆ ಅಂತಂದ್ರೆ ತಂದೆ ತಾಯಿಗಳ ಕರ್ಮಗಳು ಬ್ಯಾಲೆನ್ಸ್ ಮಾಡಕ್ ಬರ್ತಾರೆ. ಅಂದ್ರೆ ಅವರು ಕರ್ಮ ಮಾಡಿರ್ತಾರೆ, ಆ ನೋವು ಇವ್ರು ಅನುಭವಿಸ್ಬೇಕು. ತಂದೆ ತಾಯಿ ಬಹಳ ನೋವು ಅನುಭವಿಸ್ತಾರಲ್ಲ, ಆ ಮಕ್ಕಳು ಅವ್ರನ್ನ ಎಲ್ಲ ಅಷ್ಟು 9 ತಿಂಗಳ ಅವ್ರನ್ನ ಎತ್ತು ಮತ್ತೆ ಬಂದ ಮೇಲೆ ಅವ್ರು ಹೋಗ್ಬಿಟ್ರೆ ಸಾಕಷ್ಟು ನೋವಾಗ್ಬಿಡುತ್ತಲ್ಲ ತಂದೆ ತಾಯಿಗೆ. ಅವ್ರ ಕರ್ಮ ಹಂಗಿರುತ್ತೆ. ಆ ಕರ್ಮ ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಇವ್ರು ಬಂದಿರ್ತಾರೆ. ಆದ್ರೆ ಈ ಜಾಸ್ತಿ ಇವ್ರಿಗೇನ್ ಪಾಠಗಳು ಇರಂಗಿಲ್ಲ. ಮಕ್ಕಳಲ್ಲಿ ಹೋಗಿ ಫುಲ್ ಎಂಜಾಯ್ ಮಾಡ್ತಾರೆ. ಯಾವ ತರ ದೊಡ್ಡವ್ರು ಸೂಕ್ಷ್ಮ ಲೋಕಕ್ಕೆ ಹೋಗ್ತಾರ, ಈ ಸೂಕ್ಷ್ಮ ಲೋಕಕ್ಕೆ ಅವ್ರು ಕೂಡ ಹೋಗ್ತಾರೆ ಮಕ್ಕಳು. ಆದ್ರೆ ಅಲ್ಲಿ ಏನು ನಾವೇನ್ ಅನ್ಕೊಂಡ್ರೆ ಅದು ಈಸಿಯಾಗಿ ಬಂದ್ಬಿಡುತ್ತಲ್ಲ. ಇಲ್ಲಿದ್ದಾಗ ಮಕ್ಕಳು ಊಹಾ ಪ್ರಪಂಚದಲ್ಲಿ ಜಾಸ್ತಿ ಇರ್ತಾರೆ ಮಕ್ಕಳೆಲ್ಲ. ಇವಾಗ ನೋಡ್ರಿ, ಕಾರ್ಟೂನ್ಸ್ ನೋಡ್ತಾರೆ ಹುಡುಗರೆಲ್ಲ. ಕಾರ್ಟೂನ್ಸ್ ನೋಡಿ ಏನಂತಾರ, ಡೋರೆಮಾನ್ ಗ್ಯಾಜೆಟ್, ಅವನ ಹತ್ರ ಗ್ಯಾಜೆಟ್ಸ್ ಇರುತ್ತೆ. ಡೋರೆಮಾನ್ ಏನ್ ಮಾಡ್ತಾನೆ, ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೋದು. ಡೋರೆಮಾನ್ ಗ್ಯಾಜೆಟ್ ಅಂತ ಇರುತ್ತೆ, ಅವನು ಜೇಬ್ನಲ್ಲಿ ಇರುತ್ತೆ. ಅದರಿಂದ ಅವ್ನು ಏನ್ ಬೇಕಾದ್ರೂ ಸೃಷ್ಟಿ ಮಾಡ್ತಿರ್ತಾನ ಅವನು. ಮತ್ತೆ ಡೋರೆಮಾನ್ ಎನಿವೇರ್ ಡೋರ್ ಅಂತ ಇರ್ತಾರೆ. ಅದು ಎನಿವೇರ್ ಡೋರ್ ಅಂದ್ರೆ ಆ ಡೋರ್ ಹಿಂಗ ಕ್ರಿಯೇಟ್ ಮಾಡ್ತಾನೆ. ಇಲ್ಲಿಂದ ಡೈರೆಕ್ಟ್ ಅವ್ನು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಸೀದಾ ಹೋಗ್ಬಿಡ್ತಾನ ಅವನು ಆ ಡೋರಿಂದ. ಅಂದ್ರೆ ಪ್ರಯಾಣ ಮಾಡೋದ್ ಬೇಕಿಲ್ಲ, ಏನು ಬೇಕಿಲ್ಲ, ಡೈರೆಕ್ಟ್ ಅಲ್ಲಿಗೆ ಹೋಗ್ತಾ ಅಲ್ಲಿಂದ ಮತ್ತೆ ಬಂದ್ಬಿಡ್ತಾನ. ಆ ತರ ಈ ಒಂದು ಗ್ಯಾಜೆಟ್ಸ್, ಈ ಒಂದು ನಾವೇನು ಕಾರ್ಟೂನ್ಸ್ ನೋಡ್ತೀವಲ್ಲ, ಹುಡುಗರೆಲ್ಲ ಕಾರ್ಟೂನ್ಸ್ ಎದಕ್ ಇಷ್ಟ ಪಡ್ತಾರೆ ಅಂತಂದ್ರೆ ಅವ್ರಿಗೆ ಏನ್ ಬೇಕೋ ಅದು ಟಕ್ ಅಂತ ಸಿಗ್ಬಿಡ್ತದ ಕಾರ್ಟೂನ್ಸ್ ನಲ್ಲಿ. ಅರೆ ಈ ತರ ಇದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಯೋಚನೆ ಮಾಡ್ತಾರೆ. ಊಹಾ ಪ್ರಪಂಚದಲ್ಲೇ ಜಾಸ್ತಿ ಇರ್ತಾರ. ಮತ್ತೆ ಅತಿ ಅದ್ಭುತವಾಗಿ ಆನಂದವಾಗಿ ಇರೋ ಜೀವಿಗಳು ಯಾರು ಅಂತಂದ್ರೆ ಕೇವಲ ಈ ಒಂದು ಹುಡುಗರು ಮಾತ್ರ. ಯಾವ್ದು ಜಾಸ್ತಿ ಚಿಂತೆ ಮಾಡಂಗಿಲ್ಲ. ಅವರು ಹೆಂಗಿರ್ತಾರೆ ಅಂತಂದ್ರೆ ಸ್ವಚ್ಛವಾಗಿರ್ತಾರೆ. ಯಾವ್ದು ಕಲ್ಮಶ ಜಲ್ದಿ ಅಂಟಿಸ್ಕೊಂಗಿಲ್ಲ. ಏನನ್ನ ಬಂದ್ರೆ ಕೂಡ ಈಸಿಯಾಗಿ ಬಿಟ್ಬಿಡ್ತಾರೆ ಅವ್ರು. ಅವಾಗೆ ತಲೆಗೆ ಅಷ್ಟಕ್ಕೊಂದು ಇಯರ್ಸ್ ಟುಗೆದರ್ ಮಂತ್ಸ್ ಟುಗೆದರ್ ಅದನ್ನೇ ಕ್ಯಾರಿ ಮಾಡೋದಿಲ್ಲ ಅವ್ರು. ಅವಾಗೆ ಮರ್ತು ಬಿಡ್ತಾರೆ, ಮತ್ತೆ ಆಟ ಆಡ್ತಿರ್ತಾರೆ. ಅತಿ ಆನಂದವಾಗಿ ಜೀವನ ಮಾಡೋದು ಈ ಒಂದು ಪ್ರಪಂಚದಲ್ಲಿ ಹುಡುಗರು ಮಾತ್ರ. ಸೊ ಅವರು ಈ ತರ ನಾವು ಸ್ಪೈಡರ್ ಮ್ಯಾನ್ ಆಗ್ಬೇಕು ಅಂತಾರ ಅವ್ರು. ಅವಾಗ ಸ್ಪೈಡರ್ ಮ್ಯಾನ್ ವೇಸ್ಟ್. ಅರೆ ನಾನು ಸ್ಪೈಡರ್ ಮ್ಯಾನ್ ಆಗಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲ, ನಾನು ಇನ್ನೊಂದು ಏನೇನೋ ಮ್ಯಾನ್ಸ್ ಇರ್ತಾರಲ್ಲ ಅವರು, ಅದೆಲ್ಲ ಆಗಿದ್ರೆ ಎಷ್ಟು ಚೆನ್ನಾಗಿರ್ತದ, ನಾನು ಆ ತರ ಬಿಲ್ಡಿಂಗ್ಸ್ ಎಲ್ಲ ಜಂಪ್ ಮಾಡ್ಬೋದಂತ. ಅಲ್ಲಿ ಹೋಗಿದ್ಮೇಲೆ ಏನ್ ಮಾಡ್ತಾರ, ಅವ್ರು ಚೆನ್ನಾಗಿ ಆಟ ಆಡ್ಕೊಂತಿರ್ತಾರಂತೆ. ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಬೋದಲ್ಲ. ಅಲ್ಲಿ ಸ್ಪೈಡರ್ ಮ್ಯಾನ್ ಆಗ್ಬೋದು, ಈ ಮ್ಯಾನ್ ಆಗ್ಬೋದು, ಸೂಪರ್ ಮ್ಯಾನ್ ಆಗ್ಬೋದು.
ಎಲ್ಲನೂ ಆಗ್ಬಹುದು, ಅವ್ರಿಗೆ ಏನ್ ಬೇಕೋ ಅದು ಸೃಷ್ಟಿ ಮಾಡ್ಕೋಬಹುದು. ಇನ್ನೊಂದು ಏನು ಅಂತಂದ್ರೆ, ಈ ಸಣ್ಣ ಪೂರ್ತಿ ಮಕ್ಕಳ ವಯಸ್ಸಿನಲ್ಲಿ ಯಾರಾದ್ರೂ ತೀರ್ಕೊಂತಾರೋ ಅವರು ಸಮ್ ಮನ್ಸ್ ಇದ್ದಾಗನೇ, ಇಲ್ಲಾಂದ್ರೆ ಹುಟ್ಟಿದ ಕೂಡ್ಲೇನೆ ಹೋಗ್ಬಿಡ್ತಾರಲ್ಲ ಅಂತ ಅವ್ರಿಗೆ ಅಲ್ಲಿ ಸೇವಾ ಮಾಡಿ ಮಾತೃತ್ವದಿಂದ ಆ ಮಾತೃತ್ವವನ್ನು ಕೊಡುವ ಮದರ್ಸ್ ಕೂಡ ಇರ್ತಾರಂತೆ. ಇಲ್ಲಿ ಯಾರು ಮಾತೃತ್ವದಿಂದ ಇರ್ತಾರೋ, ಮಾತೃತ್ವ ಜಾಸ್ತಿ ಇರುತ್ತೋ ಅಂತವ್ರು ಅಲ್ಲಿ ಅಲ್ಲಿ ಹೋಗಿದವ್ರು ಕೂಡ ಇರ್ತಾರಲ್ಲ, ಅದನ್ನೇ ಕಂಟಿನ್ಯೂ ಆಗ್ತಾ, ಆ ಗುಣನೇ ಅವ್ರಲ್ಲಿ ಕಂಟಿನ್ಯೂ ಆಗ್ತದ. ಅವರು ಈ ಹುಡುಗರ್ನೆಲ್ಲ ಚೆನ್ನಾಗಿ ಸಾಕ್ತಾರಂತೆ ಅಲ್ಲಿ. ಅವ್ರು ಯಾಕಂದ್ರೆ ಇದು ಪರಿಮಿತಿ ಇರಂಗಿಲ್ಲ, ಟೈಮ್ ಅನ್ನೋದು ಇರಂಗಿಲ್ಲ. ರಾತ್ರಿ ಮಲ್ಗಬೇಕು, ಹಗಲ್ ಎದ್ದೇಳ್ಬೇಕು, ಅವೆಲ್ಲ ಇಲ್ಲ. ಆ ದೇಹಕ್ಕಸಲ ಅವರು ರೆಸ್ಟೇ ಬೇಕಿಲ್ಲ, ನಿದ್ದೆ ಬೇಕಿಲ್ಲ, ಅನ್ನ ಬೇಕಿಲ್ಲ, ರೆಸ್ಟ್ ಬೇಕಿಲ್ಲ. 24 hours ಆನ್ ಡ್ಯೂಟಿ ಕೆಲಸ ಮಾಡ್ತಾನೆ ಇರ್ಬೋದು. ಅದಕ್ಕಾಗಿ ಚೆನ್ನಾಗಿ ನೋಡ್ಕೊಂತ, ಚೆನ್ನಾಗಿ ಸಾಕೊಂತ, ಅವ್ರನ್ನೆಲ್ಲ ಪಾಲನೆ ನೋಡ್ಕೊಂತ ಅವರಿಗೆ ಅಲ್ಲಿ ವಿಷಯಗಳು ಕಲಿಸ್ತಾ ಇರ್ತಾರಂತೆ. ಅಲ್ಲಿ ಕೂಡ ಅವರಿಗೆ ಜ್ಞಾನ, ಅವ್ರಿಗೆ ತಿಳಿದಿದ್ದ ಜ್ಞಾನವನ್ನು ಕಲಿಸ್ತಾ ಅವರು ಒಳ್ಳೆ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ ಸಣ್ಣ ಮಗುವುದು ಏನು ಅಂತಂದ್ರೆ, ಇಬ್ರು ಒಂದು ಕಪಲ್ ಇರುತ್ತೆ, ಗಂಡ ಹೆಂಡತಿ. ಅವರಿಬ್ರು ಲವ್ ಮ್ಯಾರೇಜ್, ಅವರು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿರ್ತಾರೆ. ಆದ್ರೆ ಅವ್ರಿಗೆ ಒಂದು ಮಗು ಹುಟ್ಟುತ್ತೆ. ಆಕ್ಚುಲಿ ಫಸ್ಟ್ ಮಗು ಹುಟ್ಟೋದಿಲ್ಲ, ಸ್ವಲ್ಪ ದಿವಸ ಟ್ರೈ ಮಾಡಿದ್ಮೇಲೆ ಮಗು ಹುಟ್ಟುತ್ತೆ. ಒಂದು ಗರ್ಲ್ ಬೇಬಿ ಹುಟ್ಟುತ್ತೆ. ಆಮೇಲೆ 5 years ಬೇಬಿ ಆಗುತ್ತೆ. ಅದು 5 years ಆಗಿದ್ಮೇಲೆ ಸಡನ್ ಆಗಿ ಆ ಪಾಪು ತೀರ್ಕೊಂಡ್ಬಿಡುತ್ತೆ. ಅವಾಗ ಇವರಿಬ್ಬರು ಬಹಳ ನೋವನ್ನ ಅನುಭವಿಸ್ತಾರೆ. ಯಾಕಂದ್ರೆ ಬಹಳ ಅವ್ರು ಟ್ರೈ ಮಾಡಿ ಆ ಒಂದು ಬೇಬಿನ ಪಡಿತಾರೆ. ಫಸ್ಟ್ ಮಕ್ಕಳು ಆಗೋದಿಲ್ಲ, ಅವ್ರು ಬಹಳ ಟ್ರೈ ಮಾಡಿದ್ರೆ ಆ ಮಗು ಆಗುತ್ತೆ. 5 years ಏಜ್ ಇದ್ದಾಗ ಅವಳು ತೀರ್ಕೊಂಡ್ಬಿಡ್ತಾಳೆ. ಅವ್ರು ಎಷ್ಟು ಬೇಜಾರಾಗ್ಬಿಡ್ತಾಳೆ ಅಂದ್ರೆ, ಅವ್ರ ಅಮ್ಮ ಅಂತೂ ಫುಲ್ ಡಿಪ್ರೆಷನ್ ಆಗಿ ಹೋಗ್ಬಿಡ್ತಾಳೆ. ಇನ್ನು ಅಪ್ಪಗೆ ಸ್ವಲ್ಪ ಜ್ಞಾನ ಇರುತ್ತೆ, ಬಟ್ ಅವಳೇನ್ ಕೋರ್ಕೊಂತಾಳೆ ಅಂತಂದ್ರೆ, ನನ್ಗ ಮತ್ತೆ ಮಗು ಆಗ್ಬೇಕು ಅಂತ ಒಂದು 10 years ಆದ್ರೂ ಕೂಡ ಮತ್ತೆ ಅವ್ರಿಗೆ ಮಕ್ಕಳು ಆಗಿರಂಗಿಲ್ಲ. ಬಟ್ ಅದೇ ಒಂದು ಆಲೋಚನೆದಲ್ಲಿ ಇರ್ತಾಳೆ ಅವಳು, ನನ್ನ ಮತ್ತೆ ಮಗು ಆಗ್ಬೇಕು ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಅದೇ ಒಂದು ಆತ್ಮ ಮತ್ತೆ ಮಗುವಾಗಿ ಬರ್ತದೆ ಅವ್ರಿಗೆ. ಇವಾಗ ಅವರು ಆಕ್ಚುಲಿ ಅಲ್ಲಿ ಹುಡುಗರಿಗೆ ಜಾಸ್ತಿ ಕಲಿಕೆ ಇರಂಗಿಲ್ಲಲ್ಲ, ಅಲ್ಲೇ ಅವರು ಎಂಜಾಯ್ ಮಾಡ್ತಾ ಇರ್ತಾರೆ ಸೂಕ್ಷ್ಮ ಲೋಕದಲ್ಲಿ. ಮತ್ತೆ ಯಾವಾಗ ಇವ್ರದ್ದು ಜಾಸ್ತಿ ಒಂದು ಅವ್ರದ್ದು ಏನಂತಾರೆ ಸಂಕಲ್ಪ ಜಾಸ್ತಿ ಅವ್ರ ಮೇಲೆ, ನಂಗ ಬೇಕೇ ಬೇಕು, ಮತ್ತೆ ಆ ಮಗು ಬೇಕೇ ಬೇಕು ಅಂದಾಗ ಆ ಆತ್ಮ ಮತ್ತೆ ಜನ್ಮ ತಗೊಂಡಿಲ್ಲ ಅಂತಂದ್ರೆ ಇವರಿಗೆ ಮತ್ತೆ ಮಗುವಾಗಿ ಅದೇ ಮಗು ಬರಕ ಚಾನ್ಸ್ ಇದೆ. ಆ ತರ ಆ ಮಗು ಮತ್ತೆ ಹುಟ್ಟುತ್ತೆ ಇವರಿಗೆ. ಆ ತರ ಕೂಡ ಚಾನ್ಸಸ್ ಇರುತ್ತೆ. ಅದಕ್ಕೆ ಅಂತಾರಲ್ಲ, ಅವ್ರು ಹುಟ್ಟು ಬಂದಾರೆ ಅಂತ ಹೇಳ್ತಾರಲ್ಲ, ಆ ತರ. ಸೊ ಇನ್ನೊಂದು ಕೇಸ್ನಲ್ಲಿ ಏನಾಗುತ್ತೆ ಅಂತಂದ್ರೆ, ಅವರಿಗೆ ಒಂದು ಮಗು ತೀರ್ಕೊಂಡಿರ್ತಾಳೆ ಅಂತ ಅನ್ಕೋರಿ ಪೇರೆಂಟ್ಸ್ಗೆ. ಇವರು ಸ್ವಲ್ಪ ವರ್ಷ ಆಗಿದ್ಮೇಲೆ ಏನಾಗ್ತದೆ, ಇವ್ರು ಕೂಡ ಮೇಲೆ ಹೋಗ್ಬಿಡ್ತಾರ ಅಂತ ಅನ್ಕೊಳ್ರಿ. ಅವಾಗ ಏನಾಗುತ್ತೆ, ಈ ಒಂದು 5 years ಬೇಬಿ ಇದ್ದಾಗ ಆ ಹುಡುಗಿ ತೀರ್ಕೊಂಡ್ಬಿಟ್ಲು ಅಂತ ಅನ್ಕೊಳ್ರಿ. ಇವ್ರ ಮೇಲೆ ಹೋಗಿದಾಗ ಅವರಿಗೆ 5 years ಬೇಬಿನೇ ಎದುರಾಗ್ತಾಳೆ. ಅಲ್ಲಿ ಸೂಕ್ಷ್ಮ ಲೋಕದಲ್ಲಿ ಇರ್ತಾಳೆ ಆ ಹುಡುಗಿ. ಇವ್ರು ಕೂಡ ಸೂಕ್ಷ್ಮ ದೇಹದಿಂದ ಸೂಕ್ಷ್ಮ ಲೋಕಕ್ಕೆ ಎಂಟರ್ ಆಗಿದಾಗ ಏನಾಗುತ್ತೆ, ಆ 5 years ಬೇಬಿನೇ ಇವ್ರಿಗೆ ಈ ತಂದೆಗೆ ಜ್ಞಾನ ಇತ್ತು ಅಂತಂದ್ರೆ, ಏನ್ ಜ್ಞಾನ, ಸೂಕ್ಷ್ಮ ಶರೀರಕ್ಕೆ ಏಜ್ ಬೆಳೆಯುತ್ತಾ ಇಲ್ಲ ಅಂತ ಒಂದು ಕ್ವಶನ್. ಆಮೇಲೆ ಬರ್ತದೆ ಇದು ಕ್ವಶನ್, ನಮಗೂ ಡೌಟ್ ಬರ್ತದೆ. ಸೂಕ್ಷ್ಮ ಶರೀರಕ್ಕೆ ಏಜ್ ಅವರು ಕೂಡ ಬೆಳೀತಾ ಇರ್ತಾರ, ಇಂದ್ರ ಶರೀರ ದೊಡ್ಡದಾಗ್ತಾ ಇರುತ್ತಾ, ಏಜ್ ಕೂಡ ಬೆಳೀತಾ ಇರುತ್ತಾ ಇಲ್ಲ ಅಂತ ಕ್ವಶನ್ ಇದ್ರೆ, ಸೂಕ್ಷ್ಮ ಶರೀರ ಯಾವಾಗ ಬೆಳೆಯುತ್ತೆ, ಈ ಭೂಲೋಕದಲ್ಲಿ ಈ ದೇಹದಲ್ಲಿದ್ದಾಗ ಮಾತ್ರ ಬೆಳೆಯುತ್ತೆ. ಯಾಕಂದ್ರೆ ದೇಹಾನುಸಾರ ಅದು ಕೂಡ ದೊಡ್ಡದಾಗ್ಬೇಕು, ಅದಕ್ಕ ಇಲ್ಲಿ ದೊಡ್ಡದಾಗುತ್ತೆ. ಆ ಪರಿಣಾಮ ಅನ್ನೋದು ಬೆಳೆಯುತ್ತೆ. ಅಲ್ಲೋಗಿದ್ಮೇಲೆ ಅದು ಬೇಕಿಲ್ಲ, ದೇಹ ಇಲ್ಲ ಅದಕ್ಕಾಗಿ ಬೆಳೆಯ ಅವಸರ ಇಲ್ಲ, ಅವಕಾಶ ಅಲ್ಲ, ಅವಸರ ಇಲ್ಲ, ನಾಟ್ ನೆಸೆಸರಿ, ಬೇಕಿಲ್ಲ, ಬೆಳೆಯೋದಿಲ್ಲ. ಆದ್ರೆ ನಾವು ಏನ್ ಥಿಂಕ್ ಮಾಡ್ತೀವಿ ನಮ್ಗೆ ಅದೇ ಕಾಣುತ್ತೆ. ಈ ಒಂದು ತಾಯಿ, ನನ್ನ ಮಗಳು 5 ವರ್ಷ ಇದ್ದಾಗ ತೀರ್ಕೊಂಡಿದ್ಲು, ಇವಾಗ ತೀರ್ಕೊಂಡು 10 ವರ್ಷ ಆಗಿದೆ ಅಂತ
ಇವಾಗ 15 years ಇರ್ಬೇಕು ನನ್ ಬೇಬಿ ಅಂತ ಅವಳು ಯೋಚನೆ ಮಾಡ್ತಾಳೆ. 15 ವರ್ಷ ಇರ್ತದ ನನ್ ಮಗಳಿಗೆ ಇವಾಗ ಅಂತ ಅವಳು ಅವಾಗ ಹುಡುಕಿದ್ರೆ 15 ವರ್ಷದ ಹುಡುಗಿನೇ ಅವಳಿಗೆ ಕಾಣಿಸ್ತಾಳೆ. ಆಕ್ಚುಲಿ ಆ ಬೇಬಿ ಬೆಳೆಯಂಗಿಲ್ಲ, ಸೂಕ್ಷ್ಮ ಶರೀರ ಬೆಳೆಯೋದಿಲ್ಲ. ಆದ್ರೆ ನಮ್ಮ ಥಿಂಕಿಂಗ್ ಏನಿರ್ತದ ಅದೇ ನಮ್ ಮುಂದೆ ಬರ್ತದ. 15 ವರ್ಷದ ಹುಡುಗಿನೇ ಅವಳಿಗೆ ಭೇಟಿ ಆಗ್ತಾಳೆ. ಅಮ್ಮ ಎಷ್ಟು ದೊಡ್ಡವಳಾಗ್ಬಿಟ್ಟಿಯಲ್ಲ, ಅಮ್ಮ ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ ಅಂತ ಅಪ್ಕೊಂತಾಳೆ. ಆದ್ರೆ ತಂದೆಗೆ ಸ್ವಲ್ಪ ಇದೆಲ್ಲ ಜ್ಞಾನ ಇರುತ್ತೆ. ಇದ್ದಾಗ ತಂದೆ ಅವಾಗ 5 years ಇದ್ದಾಗ ಆ ಮಗು ತೀರ್ಕೊಂಡ್ಬಿಟ್ಟಿತ್ತು. ಸ್ಕೂಲಿಂದ ಬರೋಣ ಎತ್ಕೊಂತಿದ್ದ ಅವ್ರ ತಂದೆ. ಅದೇ ತರ ಮೇಲೆ ಹೋಗಿದ್ಮೇಲೆ ಕೂಡ ಆ 5 years ಬೇಬಿನೇ ಬರ್ತಾಳ ಅವನ ಹತ್ರ, ತಂದೆ ಹತ್ರ. 5 ವರ್ಷನೇ ಇರ್ತದ ಹುಡುಗಿಗೆ. ಅವನಿಗೆ ಏನ್ ಜ್ಞಾನ ಇದೆ? ಸೂಕ್ಷ್ಮ ಶರೀರ ಬೆಳೆದಿಲ್ಲ, ನನ್ ಮಗು ಅಷ್ಟೇ ಇರುತ್ತೆ ಅಂತ ಅವನಿಗೆ ಗೊತ್ತು. ಸೊ 5 ವರ್ಷ ಹುಡುಗಿನೇ ಅದೇ ಹುಡುಗಿ ಈ ತಂದೆಗೆ 5 ವರ್ಷ ಕಾಣ್ತಾಳೆ, ತಾಯಿಗೆ 15 ವರ್ಷ ಕಾಣ್ತಾಳೆ. ನಮ್ಮ ಯೋಚನೆ ಏನಿದೆ ಅದೇ ರೂಪ ಅನ್ನೋದು ತಗೊಳ್ಳುತ್ತೆ ಸೂಕ್ಷ್ಮ ಲೋಕದಲ್ಲಿ. ಎಲ್ಲ ಕೆಲಸ ಮಾಡೋದು ಆಲೋಚನಾ ಪ್ರಕಾರವಾಗಿನೇ, ಭಾವಾವೇಶಗಳ ಪ್ರಕಾರ, ಯೋಚನೆಗಳ ಪ್ರಕಾರನೇ ಆ ಒಂದು ಲೋಕದಲ್ಲಿ ನಮ್ಗೆ ಕಾಣ್ತಾ ಇರುತ್ತೆ. ಅದು ಅಲ್ಲಿ ನಡೆಯೋದು. ಸೊ ಈ ಮಕ್ಕಳಿಗೆ ಜಾಸ್ತಿ ಕಲಿಕೆ ಇರಂಗಿಲ್ಲ, ಬಟ್ ತಂದೆ ತಾಯಿ ಆ ಒಂದು ಕರ್ಮವನ್ನು ಅನುಭವಿಸ್ಬೇಕು. ಅದಕ್ಕಾಗಿ ಅವರು ಆ ತರ ಡಿಸೈನ್ ಮಾಡ್ಕೊಂಡಿರ್ತಾರೆ. ಇವಾಗ ಫಸ್ಟ್ ಕೇಸ್ ನಲ್ಲಿ ಏನಾಗಿದೆ, 5 years ನಲ್ಲಿ ಬೇಬಿ ಹೋಗ್ಬಿಟ್ಟು 10 years ಆಗಿದ್ಮೇಲೆ ಮತ್ತೆ ಇನ್ನೊಂದು ಬೇಬಿ ಬಂದಲ್ಲ. ಆಕ್ಚುಲಿ ಅವ್ರಿಗೆ ಫೈನಾನ್ಷಿಯಲಿ ಬಹಳ ಪೂರಿರ್ತಾರ. ಅವರು ಪೂರಿದ್ರೆ ಅವ್ರಿಗೆ ಓದ್ಸಕ ಆಗಂಗಿಲ್ಲ ಆ ಹುಡುಗಿಗೆ. ಬಟ್ ಆ ಹುಡುಗಿಗೆ ಬಹಳ ಓದ್ಬೇಕಂತ ಇರುತ್ತಲ್ಲ, ಓದ್ಸಕ ಕೂಡ ಅವ್ರಿಗೆ ದುಡ್ಡಿರಂಗಿಲ್ಲ. ಆದ್ರೆ ಏನ್ ಮಾಡ್ತದೆ, ಅವರು ಒಂದು ಪ್ಲಾನಿಂಗ್ಸ್ ಇದು ಎಷ್ಟಿರ್ತದಂತ ಬಹಳ ಸಂಕ್ಲಿಷ್ಟವಾಗಿರ್ತದ. ಇದೆಲ್ಲ ಅವ್ರದ್ದು ಕರ್ಮ, ಏನು ಅವ್ರದ್ದು ಕರ್ಮ, ಇವ್ರದ್ದು ಕರ್ಮ ಎಲ್ಲವನ್ನು ಸೇರ್ಕೊಂಡು ಒಂದು ಡಿಸೈನ್ ಕ್ರಿಯೇಟ್ ಆಗ್ತದ. ಅಷ್ಟು ಸಂಕ್ಲಿಷ್ಟವಾಗಿರ್ತದೆಲ್ಲ. ಇದೆಲ್ಲ ನಮ್ಮ ಒಂದು ಜೀವನ, ಅವ್ರ ಜೀವನ ಎಲ್ಲವನ್ನು ಎಷ್ಟೋ ಒಂದು ಬಾಂಡ್ಸ್ ಇಟ್ಕೊಂಡ್ ಬರ್ತೀವಿ ನಾವು. ಇವಾಗ ಒಂದು ಬಂದಿವಿ ಅಂದ್ರೆ ಕೇವಲ ಒಬ್ಬರಿಬ್ಬರು ರಿಲೇಷನ್ ಇರಂಗಿಲ್ಲ. ನಮ್ ಸುತ್ತಮುತ್ತ ಎಷ್ಟು ಜನ ಇರ್ತಾರೆ ಹೇಳ್ರಿ ನಮ್ ಫ್ಯಾಮಿಲಿದಲ್ಲಿ? ತಂದೆ ತಾಯಿ ಆಗ್ಲಿ, ಆ ಕಡೆ ಅಕ್ಕ ತಮ್ಮ ಅಣ್ಣ ಆಗ್ಲಿ, ಈ ಕಡೆ ಅತ್ತೆ ಮನೆಗ್ ಬಂದಿದ್ಮೇಲೆ ಅತ್ತೆ ಮಾವ ಸೊಸ್ತರು ಮತ್ತೆ ನೆಗಣಿಯವರು, ಮೈದನದವರು, ಆಡಬಿಡ್ಡರು, ಅವ್ರೆಲ್ಲರೂ ಇರ್ತಾರಲ್ಲ. ಎಷ್ಟಕ್ಕೊಂದು ರಿಲೇಷನ್ಸ್ ಜೊತೆ ನಾವು ಆ ಕರ್ಮದ ಒಂದು ಲೈನ್ಸ್ ಇರ್ತಾವ ನಮ್ಗೆ, ಆ ಬಂಧಗಳು, ಕರ್ಮದ ಬಂಧಗಳು. ಆ ಎಲ್ಲದನ್ನ ಅನುಸಾರವಾಗಿ ಆ ಡಿಸೈನಿಂಗ್ ಅನ್ನೋದು ಮಾಡ್ಕೊಂಡು ಬಂದಿರ್ತೀವಿ. ಅಷ್ಟು ಈಸಿ ಅಲ್ಲ. ಅದಕ್ಕೆ ಒಂದು ಕೂಡ ನಾವು ಈ ಕೋರಿಕೆ ಅನ್ನೋದು ಆದಷ್ಟು ನಾವು ಕಡಿಮೆ ಮಾಡ್ಕೊಂಡು, ಒಂದು ಕೋರಿಕೆ ಇವತ್ತು ಹುಟ್ಟಿತ್ತು ಅಂತಂದ್ರೆ ನೀನು ಇನ್ನೊಂದು ಜನ್ಮ ತಗೋಬೇಕು. ಇದ್ದ ಕೋರಿಕೆಯನ್ನು ನಾವು ತೀರಿಸ್ಕೊಂಡು ಅದನ್ನ ಬಿಟ್ಟು ಬಿಡಾಕ ನೋಡ್ಬೇಕು ಅಷ್ಟೇ ಹೊರತು, ಒಂದೊಂದು ಕೋರಿಕೆ ಬೆಳೆಸಿದಂಗೆಲ್ಲ ಒಂದೊಂದು ಜನ್ಮ ತಗೋಬೇಕಾಗುತ್ತೆ. ಇವಾಗ ನಾನು ಈಗ ಕನಿಕ ನನಗೆ ನಾನೇ ಇವಳಿಗೆ ಒಂದು 100 rupees ಬಾಕಿ ಇದ್ದೀನಿ ಅನ್ಕೊಳ್ಳಿ, ಕೊಡ್ಬೇಕು ಅವಳಿಗೆ, ಕೊಡ್ಬೇಕು. ನಾನು 100 rupees ಕೊಟ್ಟಿಲ್ಲ, ನಾನು ಎಗರಿಸ್ಬಿಟ್ಟೆ. ಇಲ್ಲಿ ಬಿಡು, ಕನ್ನೆಗ ಕೇಳಿಲ್ಲ, ಮರೆತು ಬಿಟ್ಟು ನಾನು ಎಗರಿಸ್ಬಿಟ್ಟೆ. ಅದು ಕೊಡಕ ಮತ್ತೊಂದು ಜನ್ಮ ತಗೋಬೇಕು ನಾನು. ಬ್ಯಾಲೆನ್ಸ್, ಎವ್ರಿಥಿಂಗ್ ಇಸ್ ಬ್ಯಾಲೆನ್ಸ್. ಪ್ರತಿಯೊಂದು ಅವಳು ಮರ್ತರು ನಾನು ಕೊಡ್ಬೇಕು, ಅದು ನನ್ನ ಧರ್ಮ. ಇಲ್ಲಾಂದ್ರೆ ಮತ್ತೊಂದು ಜನ್ಮ ತಗೊಂಡು ಕೊಡು. ಬ್ಯಾಲೆನ್ಸ್ ಎಲ್ಲಿಗೆ ಹೋಗೋದಿಲ್ಲ, ಅಲ್ಲೇ ಇರ್ತದೆ. ನೀನು ಮನುಷ್ಯ ಜನ್ಮದಲ್ಲಿ ಏನ್ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು. ಇಲ್ಲಾಂದ್ರೆ ಮತ್ತೆ ಮನುಷ್ಯ ಜನ್ಮದಲ್ಲೇ ಕೊಡ್ಬೇಕಲ್ಲ. ಅವಳು ಮತ್ತೆ ಮೇಲೆ ಹೋಗಿದ್ಮೇಲೆ ನಾನಲ್ಲಿ ಸೂಕ್ಷ್ಮ ಲೋಕದಲ್ಲಿ ಕೊಟ್ರೆ ಏನ್ ಬಂತು? ಅದು ಲೆಕ್ಕಕ್ಕೆ ಬರೋದಿಲ್ಲ, ಅಲ್ಲಿ ದುಡ್ಡೇ ಇರಂಗಿಲ್ಲ. ಮತ್ತೆ ಇಲ್ಲಿಗೆ ಬಂದ್ ಕೊಡ್ಬೇಕಾ? ಅದ್ರ ಸಲುವಾಗಿ ಅವಳು ಬರ್ಬೇಕು, ಮತ್ತೆ ಅವಳು ಇಸ್ಕೋಬೇಕಲ್ಲ. ಇನ್ನೊಬ್ಬ ಅವ್ರ ಹಸ್ಬೆಂಡ್ ಕೊಟ್ರೆ ಏನ್ ಬಂತು? ಅವಳಿಗೆ ಅಲ್ಲ ಕೊಡ್ಬೇಕು. ಅದಕ್ಕೆ ಪ್ರತಿಯೊಂದು ಸಣ್ಣ ಕೋರಿಕೆ ಕೂಡ, ಇದು ತಿನ್ಬೇಕನ್ಸಿತ್ತಾ ತಿಂದ್ಬಿಡ್ರಿ, ಆಗುತ್ತೆ. ಅದು ಮಾಡ್ಬೇಕನ್ಸಿತ್ತಾ ಮಾಡ್ಬಿಡ್ರಿ. ಯಾವುದು ಬ್ಯಾಲೆನ್ಸ್ ಇಟ್ಕೋಬಾರ್ದು. ಯಾರ ಮೇಲೆ ಯಾವ ಇಟ್ಕೋಬಾರ್ದು, ಯಾವ ಕೋರಿಕೆಗಳು ಇಟ್ಕೋಬಾರ್ದು. ಆದಷ್ಟು ಬ್ಯಾಲೆನ್ಸ್ ಕ್ಲಿಯರ್ ಮಾಡ್ಕೊಂತ ಇದ್ರೆ ಮಾತ್ರ ನಾವು ಈಸಿಯಾಗಿ ಮತ್ತೆ ಬರಕ ಚಾನ್ಸ್. ಆ ಕಲಿಕೆ ಕೂಡ ಕಡಿಮೆ ಇರುತ್ತೆ, ಮತ್ತೆ ಬರೋದು ಕೂಡ ಚಾನ್ಸಸ್ ತಪ್ಪುತ್ತೆ. ಒಂದೊಂದ್ ಜನ್ಮ ನಾವು ರೆಡ್ಯೂಸ್ ಮಾಡ್ಕೊಂತ ಹೋದ್ರೆ ಎಲ್ಲ ನಾವು ಮೂಲಕ್ಕೆ ಸೇರ್ತೀವಿ. ಮೂಲಕ್ಕಂತೂ ಸೇರ್ಲೇಬೇಕು, ಅದು ಅಂತೂ ಬೇರೆ ಆಪ್ಷನ್ ಇಲ್ಲ. ನೀನ್ ಎಷ್ಟು ಜನ್ಮ ತಾಳಿದ್ರೆ ನಿನ್ ಮೂಲಕ್ಕೆ ಸೇರೋವರೆಗೆ ಜನ್ಮಗಳು ತಾಳ್ತಾನೆ ಇರ್ತೀವಿ ಅಷ್ಟೇ.
ಸೊ ಹುಡುಗರು ಈ ತರ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ. ಇಲ್ಲಿ ನದಿನಲ್ಲಿ ಪ್ರಯಾಣ ಮಾಡ್ಬೇಕು ಅನ್ಕೊಂತಾರೆ, ಇಲ್ಲಿ ಏನು ಆಪರ್ಚುನಿಟೀಸ್ ಅಲ್ಲಿ ನದಿ ಬಂತು, ಬೋಟ್ ಬಂತು, ತೆಡ್ಡು ಬಂತು, ಆಯ್ತಿನ ಓಡಿಸ್ತಾ ಹೋಗ್ಬಿಡ್ತಾ ಇರ್ತಾರೆ, ಎಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆನಾ. ಹ ಇದು ಅವ್ರಿಗೆ ಬಹಳ ಅದ್ಭುತವಾಗಿ ಅನಿಸುತ್ತೆ. ಅವ್ರ ಊಹಾ ಪಾತ್ರದ ಮಧ್ಯೆ ಅವ್ರು ಜೀವಿಸ್ತಾನೆ ಇರ್ತಾರೆ. ನಾನು ಹೀರೋ ಆಗ್ಬೇಕು ಅನ್ಕೊಂತಾರೆ, ಹೀರೋ ಆಗ್ಬಿಡ್ತಾರ, ಸ್ಟಂಟ್ಸ್ ಮಾಡ್ಬೇಕು, ಸ್ಟಂಟ್ಸ್ ಮಾಡ್ತಾರೆ, ಫೈಟಿಂಗ್ ಮಾಡ್ತಾರೆ, ಎಲ್ಲವನ್ನು ಮಾಡ್ತಾ ಇರ್ತಾರೆ. ಆದ್ರೆ ಒಂದು ಕ್ವಶನ್ ನೀವು ಕೇಳ್ಬಹುದು, ಏನು ಅಂತಂದ್ರೆ ಸುಮ್ನೆ ಇವತ್ತರ ಹುಟ್ಟಿ 1 ವರ್ಷಕ್ಕೋ 2 ವರ್ಷಕ್ಕೋ ತೀರ್ಕೊಂಡ್ಬಿಟ್ರೆ ಎಷ್ಟು ನೋವಲ್ಲಪ್ಪ. ಅಮ್ಮ ಅಪ್ಪಗಾಗ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗಾಗ್ಲಿ ಎಷ್ಟು ನೋವು ತಿನ್ಬೇಕು ಅವರು ಅಂತಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ. ಏನು ಅಂತಂದ್ರೆ ಆಕ್ಚುಲಿ ಅಷ್ಟು ಕರ್ಮ ಅವ್ರಿಗಿರುತ್ತೆ, ತಂದೆ ತಾಯಿಗೆ ಅಷ್ಟು ಕರ್ಮ ಇರುತ್ತೆ, ಅಷ್ಟು ನೋವನ್ನು ಅನುಭವಿಸಿದಿರುತ್ತೆ, ಅದಕ್ಕಾಗಿ ಆ ತರ ಆಗುತ್ತೆ. ಇನ್ನೊಂದೇನು ಅಂದ್ರೆ ಸೂಕ್ಷ್ಮ ಭೂಮಿಕೆಗಳಿಗೆ ಹೋಗಿ ಅವ್ರನ್ನ ಕಲಿಬಹುದು, ಮೀಟ್ ಆಗ್ಬಹುದು ಅಂತ ಜ್ಞಾನ ತಂದೆ ತಾಯಿಗೆ ಇರ್ಬೇಕು. ಆಕ್ಚುಲಿ ಅಂದ್ರೆ ಅವ್ರು ಮಲಗಿದಾಗ ಅವರು ಕೂಡ ಈ ದೇಹವನ್ನು ಬಿಟ್ಟು ಸೂಕ್ಷ್ಮ ಪ್ರಯಾಣನೇ ಮಾಡ್ತಿರ್ತಾರ. ಹುಡುಗರು ಕೂಡ ಸೂಕ್ಷ್ಮ ಲೋಕದಲ್ಲಿ ಇರ್ತಾರೆ, ಆಕ್ಚುಲಿ ಮೀಟ್ ಆಗ್ಬಹುದು. ಬಟ್ ಈ ಜ್ಞಾನ ಇರ್ಬೇಕು, ಅದಕ್ಕೆ ತಕ್ಕಂಗ ಸಾಧನೆ ಕೂಡ ಇರ್ಬೇಕಾಗುತ್ತೆ. ಆ ಸೂಕ್ಷ್ಮ ಪ್ರಯಾಣ ಹೇಗೆ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬೇಕು. ಅವ್ರಿಗೆ ಗೊತ್ತಿದ್ರೆ ಏನಾಗುತ್ತೆ, ಮಲಗಿದಾಗ ಸೂಕ್ಷ್ಮ ಪ್ರಯಾಣ ಮಾಡಿ ಮತ್ತೆ ಅವ್ರನ್ನ ಮೀಟ್ ಆದ್ರೆ ಆ ನೋವಿಂದ ಅವರು ಹೊರಗೆ ಬರ್ತಾರೆ. ಮಕ್ಕಳು ಹೋದ್ರಲ್ಲ ಅಂತ ಚಿಂತೆ ಇರಂಗಿಲ್ಲ. ಅವಾಗ ಸ್ವಲ್ಪ ಇದ್ರು ಕೂಡ ಅರೆ ನಾವು ಮೀಟ್ ಆಗ್ಬೋದು, ಮಾತಾಡ್ಬೋದು ಅನ್ನೋ ಒಂದು ಖುಷಿ ಇರುತ್ತೆ, ಆ ಚಾನ್ಸ್ ಇದೆ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಆದ್ರೆ ಈ ಹಿಂದೂ ಗುರು ಏನ್ ಹೇಳ್ತಾರೆ, ನನಗ ಒಂದು ಪರ್ಮಿಷನ್ ಸಿಕ್ಕಿದೆ, ನನ್ಗೊಂದು ಪರ್ಮಿಷನ್ ಸಿಕ್ಕಿದೆ. ಈಗ ಗೊತ್ತು ನನ್ನ ಗುರುಗಳು ಅವ್ರಿಗೆ ಮತ್ತೆ ಗುರುಗಳಿರ್ತಾರೆ. ನನ್ನ ಗುರುಗಳು ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ನನ್ಗೆ. ಏನು ಅಂತಂದ್ರೆ, ನಿನ್ಗ ಸೂಕ್ಷ್ಮ ಶರೀರ ಯಾನವನ್ನು ಕಲಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ, ನೀನ್ ಅದಕ್ಕ ರೆಡಿ ಇರ್ಬೇಕು ಅಂತ ಹೇಳ್ತಾರೆ. ಏಕೆ ಅಂತಂದ್ರೆ ಅವನ್ ತಮ್ಮ ತೀರ್ಕೊಂಡಿದ್ದ, ಅವನು ಬಹಳ ದುಃಖದಲ್ಲಿದ್ದಾನೆ. ಈ ಹಿಂದೂ ಗುರು ಯಾಕೆ ಬಂದಾರೆ, ಹೆಲ್ಪ್ ಮಾಡಕ್ ಬಂದಾರೆ. ಈ ಜ್ಞಾನವನ್ನು ಕೊಟ್ಟು ಅದೇ ತರ ಮತ್ತೆ ಜ್ಞಾನವನ್ನು ಕೊಟ್ಟು ಮತ್ತೆ ಸೂಕ್ಷ್ಮ ಶರೀರ ಯಾನ ಮಾಡಿದ್ರೆ ಮಾತ್ರ ಅವನ್ ತಮ್ಮನ್ನ ಭೇಟಿಯಾಗಕ ಸಾಧ್ಯ ಅಲ್ವಾ. ಇಲ್ಲಾಂದ್ರೆ ಆ ವಿದ್ಯೆ ಬಂದಿಲ್ಲ ಅಂದ್ರೆ ಸಾಧ್ಯ ಇಲ್ಲ. ಆ ವಿದ್ಯೆ ನಾನು ಕಲಿಸ್ತೀನಿ ನಿನಗೆ, ಆದ್ರೆ ನೀನು ರೆಡಿ ಇರು. ಇವತ್ತು ರಾತ್ರಿ ನೀನು ಬೇಗ ಊಟ ಮಾಡು, 7 ಗಂಟೆ ಒಳಗನೆ ನೀನು ಊಟವನ್ನು ಮುಗಿಸ್ಬಿಡು. ಅದ್ರ ಮಾಂಸಾಹಾರ ತಿನ್ಬಾರ್ದು, ಇವತ್ತೆಲ್ಲ ಮಾಂಸಾಹಾರ ತಿನ್ಬಾರ್ದು, ಮದ್ಯವನ್ನು ಸೇವಿಸಬಾರ್ದು. ಅದು ಮಾಡಿದ್ರೆ ನಿನ್ನ ಈ ಶರೀರದಿಂದ ಸೂಕ್ಷ್ಮ ಶರೀರವನ್ನು ಹೊರಗೆ ತರಗಕ್ಕೆ ನನ್ಗ ಕಷ್ಟ ಆಗ್ಬಿಡುತ್ತೆ, ನೀನ್ ಅವೇರ್ನೆಸ್ ನಾಗ ಇರಂಗಿಲ್ಲ, ನನ್ಗ ಬಹಳ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ನೀನು ನಿನ್ನ ಶರೀರ ನಾನು ಎದಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಫಸ್ಟ್ ಸೂಕ್ಷ್ಮ ಶರೀರ ಯಾವಾಗ ದೇಹದಿಂದ ಹೊರಗೆ ಬರ್ತದೋ ಅವಾಗ ಫಸ್ಟ್ ನೋಡ್ಕೊಳ್ಳೋದು ತನ್ನ ಶರೀರವನ್ನೇ ನೋಡ್ಕೊಳ್ಳುತ್ತಂತೆ. ಸೇಮ್ ನಮ್ಮ ಶರೀರ ಹೆಂಗಿರುತ್ತೆ ಸೂಕ್ಷ್ಮ ಶರೀರ ಹಂಗೆ ಇರುತ್ತೆ, ಬಟ್ ಅದು ಲೈಟ್ ವೇಟ್ ಇರುತ್ತಲ್ಲ, ಬಹಳ ವೇಟ್ ಇರಂಗಿಲ್ಲ. ಅದಕ್ಕಾಗಿ ಮೇಲೆ ಟಕ್ಕಂತ ಬಂದ್ಬಿಟ್ಟಿದ್ಮೇಲೆ ಈ ದೇಹ ಹಂಗೆ ಮಲಗಿರುತ್ತೆ, ಆ ದೇಹವನ್ನೇ ನೋಡುತ್ತೆ. ಫಸ್ಟ್ ಹಿಂಗ ತರುತ್ತೆ, ಅಪೋಸಿಟ್ ಬಂದ್ಬಿಡುತ್ತೆ. ಅದು ನಮ್ಮ ಮೇಲೆ ನಾವೇ ಮಲಗಿದಂಗೆ, ನಡು ಒಂದು ಕನೆಕ್ಷನ್ ಮಾತ್ರ ಇರುತ್ತೆ ಅಷ್ಟೇ. ಫಸ್ಟ್ ಬಂದು ನೋಡೋದು ನಮ್ಮ ದೇಹವನ್ನು ನೋಡೋದ್ ಕೂಡಲೇ ಶಾಕ್ ಆಗ್ಬಿಡುತ್ತೆ, ಭಯ ಆಗ್ಬಿಡುತ್ತೆ. ಅದಕ್ಕೆ ನಾನೇನು ಹೊರಗ್ ಬಂದ್ಬಿಟ್ಟು ಅವ್ರ್ಯಾರು ಅಂತ, ನಾನು ಇಲ್ಲೇ ಇದ್ದೀನಿ, ಮಲ್ಗಿದ್ದೀನಿ, ನನ್ನ ಶರೀರ, ಮತ್ತೆ ನಾನ್ಯಾರು ಅಂತ ಕ್ವಶನ್ ಬರುತ್ತೆ. ನಾನ್ಯಾರು, ಅದ್ಯಾರು? ಒರಿಜಿನಲ್ ನಾನು ಮೇಲೆ ಇದ್ದವರು, ಒರಿಜಿನಲ್ ಯಾರು? ಮೇಲೆ ಇದ್ದವರು, ಈ ದೇಹ ಅಲ್ಲ. ಒರಿಜಿನಲ್ ನೀನ್ ಯಾರು ತಿಳ್ಕೊ ಅಂತೆಲ್ಲ ಮಹರ್ಷಿಯರು ಗುರುಗಳು ಹೇಳ್ತಾರಲ್ಲ, ನಿನ್ನನ್ನು ನೀನು ತಿಳ್ಕೊ. ರಮಣ ಮಹರ್ಷಿ ಏನ್ ಹೇಳ್ತಿದ್ರು, ಒಂದೇ ಒಂದು ಮಾತು, ಏನ್ ಮಾತೇ ಆಡ್ತಿದ್ದಿಲ್ಲ. ಯಾರು ಬಂದ್ರು ಕೂಡ, ರಾಧಾಕೃಷ್ಣ ಬಂದು ಕುಂತ್ರ ಕೂಡ ಅವ್ರು ಅದೇ, ನೀನ್ಯಾರು, ನಿನ್ನನ್ನು ನೀನ್ ತಿಳ್ಕೊ, ನಿನ್ನನ್ನು ತಿಳಿಸ್ಕೊ, ನಿನ್ನನ್ನು ನೀನ್ ತಿಳ್ಕೊ. ಅಂದ್ರೆ ಏನ್ ಅರ್ಥ? ಆಕ್ಚುಯಲ್ ನೀನು ಇದು ಅಲ್ಲ, ಈ ದೇಹ ಅಲ್ಲೇ ಅಲ್ಲ, ಸೂಕ್ಷ್ಮ ಶರೀರದೊಂದಿಗೆ ಆತ್ಮ ಇನ್ನ ಬೇರೆ ಶರೀರದೊಂದಿಗೆ ಇದೆ, ಆ ಆತ್ಮವೇ ನೀನು ಅಂತ ತಿಳ್ಕೊಂಬರ್. ಆದ್ರೆ ಈ ಆಸ್ಟ್ರಲ್ ಟ್ರಾವೆಲಿಂಗ್ ನಲ್ಲಿ ಫಸ್ಟ್ ಅದೇ ಆಗದು. ಅದು ಮ್ಯಾಲ್ ಬರೋಣ ಏನಾಗುತ್ತೆ, ಕೆಲವು ಶರೀರ ನೋಡಿ ಮುಂದೆ ಸಾರಿ ಶಾಕ್ ಆಗ್ಬಿಟ್ಟು
ಇದೇನು ಅದು ಎರಡೆರಡು ಕಾಣ್ತಾ ಇದೆ ಅಂತ ತನ್ನಂತ ಭಯ ಯಾವಾಗ ಆಗುತ್ತೋ ಸಡನ್ ಆಗಿ ಅದು ಮತ್ತೆ ಸೂಕ್ಷ್ಮ ಶರೀರ ಒಳಗೆ ಹೋಗ್ಬಿಡುತ್ತೆ. ಅದ್ರ ಯಾವಾಗ ಭಯ ಆಗುತ್ತೋ ಗೊಂದಲ ಪರಿಸ್ಥಿತಿ ಭಯ ಏನಾಗಿದ್ರು ಸ್ವಲ್ಪ ಶಾಕ್ ಟಕ್ಕಂತ ಮತ್ತೆ ಹೋಗಿ ಅದು ಬಾಡಿನಲ್ಲಿ ಕುತ್ಬಿಟ್ಟು ಅದಕ್ಕೆ ಭಯ, ಯಾಕಂದ್ರೆ ನಾನು ಸತ್ತೋಗ್ತೀನೇನೋ ಅಂತೇಳಿ, ನಾನು ಮರಣ ಹೊಂದ್ತೀನೋ, ಹೊರಗೆ ಬಂದ್ಬಿಟ್ಟಿನಲ್ಲ, ಮತ್ತೆ ಹೋಗಕ್ ಸಾಧ್ಯನೋ ಇಲ್ಲ ಅಂತ ಟಕ್ಕಂತ ಹೊರಗೆ ಬಂದ್ಬಿಡ್ತಿದ್ದೆ. ನಾವ್ ಯಾವಾಗ ನೋಡಿ ಮಲಗಿದವ್ರನ್ನ ಸ್ವಲ್ಪ ಹಿಂಗ ಸ್ವಲ್ಪ ಅಂದ್ರೆ ಟಕ್ಕ ಅಂತ ಬಂದ್ಬಿಡುತ್ತೆ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ಸೂಕ್ಷ್ಮ ಶರೀರ ರಿಟರ್ನ್ ಬಂದ್ಬಿಡುತ್ತೆ. ಇದೆಲ್ಲ ಆಗ್ಬಾರ್ದು. ಇದೇ ಆದ್ರೆ ಮತ್ತೆ ನೀನ್ ಒಳಗೆ ಹೋಗಿ ಕುಂತಿರ, ನಾನು ಹೆಂಗ್ ಪ್ರಯಾಣ ಮಾಡಿಸ್ಬೇಕು ನಿನ್ನ, ಹಾಸ್ಟೆಲ್ ಟ್ರಾವೆಲಿಂಗ್ ಹೆಂಗ್ ಮಾಡಿಸ್ಬೇಕು ನಿನ್ನ? ಅದಕ್ಕಾಗಿ ಇದೆಲ್ಲ ಫಸ್ಟೇ ಹೇಳ್ತಾ ಇದ್ದೀನಿ ನಿನ್ಗೆ, ಇದೆಲ್ಲ ಆಗುತ್ತೆ ನೋಡು. ನಿನ್ಗೆ ಇದೆಲ್ಲ ಪಿಕ್ಚರ್ ಫಸ್ಟೇ ಗೊತ್ತಿದ್ರೆ ನೀನು ಸ್ವಲ್ಪ ಭಯ ಬಿದ್ರೆ ಕೂಡ ಓಕೆ, ಮತ್ತೆ ಗುರುಗಳು ಹೇಳಿದಾರಲ್ಲ ಹಿಂಗೆ ಆಗುತ್ತಂತ ಅಂತ ನಿನ್ಗ ಒಂದು ತಲೆನಲ್ಲಿ ಇರುತ್ತೆ, ನೀನ್ ಮತ್ತೆ ಬರ್ತೀಯಾ ಅಂತೇಳಿ ಫಸ್ಟ್ ನೀನ್ ಏನ್ ಮಾಡು, ಆರಾಮಾಗಿ ಮಲ್ಕೋ. 9 ಗಂಟೆಗೆಲ್ಲ ಮಲಗ್ಬಿಡ್ಬೇಕು, ಜಲ್ದಿ ಊಟ ಮಾಡಿ ಮಲಗ್ಬಿಡ್ಬೇಕು. 9 ಗಂಟೆಗೆಲ್ಲ ಮಲಗ್ಬಿಟ್ಟು ಏನ್ ಮಾಡ್ಬೇಕು, ನಿನ್ನ ದೇಹವನ್ನೇ ಫಸ್ಟ್ ನೋಡ್ಕೋಬೇಕು. ಅಂದ್ರೆ ಇವಾಗ ನಮ್ಮ ಮೇಲೆ ಒಂದು ಮಿರರ್ ಇದೆ ಅಂತ ಅನ್ಕೊಳ್ರಿ, ದೊಡ್ಡದು ಮಿರರ್ ಇಟ್ಟಿದಾರ ಅಂದ್ರೆ ನಮ್ ದೇಹ ನಮ್ಗ ಪೂರ್ತಿಯಾಗಿ ಕಾಣುತ್ತಲ್ವ ಕನ್ನಡಿಗೆಯಲ್ಲಿ. ನಮ್ ದೇಹ ಕಂಪ್ಲೀಟ್ ಹೆಂಗಿದೆ, ರಿಲ್ಯಾಕ್ಸ್ ಪೊಸಿಷನ್ ನಲ್ಲಿ ಹಿಂಗ ಮಲ್ಕೊಂಡಿದೀವಿ. ಆ ತರ ನೀನು ಮಲ್ಕೊಂಡು ಕಣ್ಮುಚ್ಕೊಂಡು ನಿನ್ ದೇಹವನ್ನೇ ನೀನು ನೋಡ್ಬೇಕು, ನೀನ್ ನೋಡ್ತಾ ಇರ್ಬೇಕು. ಆದ್ರೆ ಒಂದ್ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, ಒಂದ್ ಟ್ಯಾಬ್ಲೆಟ್ ಕೊಡ್ತಾನ ಅವರಿಗೆ, ಯಾರಿಗೆ, ಪೀಟರ್ಗೆ. ಊಟ ಆಗಿದ್ಮೇಲೆ ಈ ಟ್ಯಾಬ್ಲೆಟ್ ಅನ್ನ ಹಾಕೊಂಡು 9 ಗಂಟೆಗೆಲ್ಲ ರಿಲ್ಯಾಕ್ಸ್ ಆಗಿ ಮಲ್ಕೊಂಡು ಬರೇ ನೀನ್ ಉಸಿರಾಟವನ್ನು ಗಮನಿಸ್ತಾ ನಿನ್ ದೇಹವನ್ನೇ ನೋಡ್ಕೊಂತ ಊಹಿಸ್ಕೊಂತ ಮಲ್ಗು. ಅವಾಗ ನಾನ್ ನಿನ್ಗ ಬಂದು ಹೆಲ್ಪ್ ಮಾಡ್ತೀನಿ, ಹಾಸ್ಟೆಲ್ ಟ್ರಾವೆಲ್ ಹೆಂಗ್ ಮಾಡ್ಬೇಕು ನಾನ್ ನಿನ್ ಜೊತೆ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಓಕೆ, ನೀನ್ ರೆಡಿ ಇರು. ಬೆಳಗ್ಗೆಯಿಂದ ಇದೇ ಆಲೋಚನೆ ಮಾಡ್ಕೊಂತಿರ್ಬೇಕು, ನಾನು ಇವತ್ತು ಹಾಸ್ಟೆಲ್ ಟ್ರಾವೆಲ್ ಮಾಡ್ತೀನಿ, ನಾನ್ ಸೂಕ್ಷ್ಮ ಶರೀರ ಯಾನವನ್ನು ಮಾಡ್ತೀನಿ ಅಂತ ಮೆಂಟಲಿ ಕೂಡ ನೀನ್ ಪ್ರಿಪೇರ್ ಆಗಿರ್ಬೇಕು ಅಂತ ಹೇಳ್ತಾರೆ. ಸೊ ಮತ್ತೆ ನಾಳೆ ಮತ್ತೆ ಸೂಕ್ಷ್ಮ ಶರೀರದಿಂದ ಮತ್ತೆ ಹಾಸ್ಟೆಲ್ ಪ್ರಪಂಚ ತೋರಿಸ್ತಾರೋ ಇಲ್ಲೋ ಏನೋ, ಮತ್ತೆ ಅದು ಸಕ್ಸಸ್ ಆಗುತ್ತೋ ಇಲ್ಲೋ ನಾಳೆ ನೋಡೋಣ, ತಿಳ್ಕೊಂಬಣ್ಣ. ಈ ಅದ್ಭುತವಾದ ಜ್ಞಾನವನ್ನು ಕೊಟ್ಟು ಗುರುಗಳಿಗೆಲ್ಲರಿಗೆ ಧನ್ಯವಾದಗಳು ತಿಳಿಸೋಣ. ಥ್ಯಾಂಕ್ ಯು ವೆರಿ ಮಚ್.